ಹಾಲೆಲೂಯ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಕಳೆದು ಹೋಗಿರುವಂಥ ದಿವಸ ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ. ಕಳೆದು ಹೋಗಿರುವಂತಹ ದಿನಗಳಲ್ಲಿ ನಾವು ಈ ವಾಕ್ಯ ಭಾಗವನ್ನು ಕೇಳುತ್ತಾ ಬಂದಿದ್ದೇವೆ. ಇವತ್ತಿನ ಈ ರಾತ್ರಿ ಸಮಯದಲ್ಲಿ ನಿಮಗೆ ನಾನು ಈ ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯ ಭಾಗವನ್ನು ಕೇಳುವಾಗ ನೀವು ಜಾಗೃತಿಯಿಂದ ಕೇಳಲಿಕ್ಕಾಗುವ ಹಾಗೆ ದೇವರು ನಿಮಗೆ ಸಮಯ ಕೊಡಲಿ. ಯಾಕಂದರೆ ಅನೇಕರಿಗೆ ಸಮಯದ ಅಭಾವ ಇದೆ. ಎಲ್ಲಕ್ಕೂ ಸಮಯ ಇದೆ, ಆದರೆ ದೇವರ ವಾಕ್ಯಕ್ಕೆ ಮಾತ್ರ ಸಮಯ ಇಲ್ಲ. ಆದರೆ ಇವತ್ತಿನ ದಿವಸ ದೇವ್ರ ಮಕ್ಕಳೇ, ದೇವರ ವಾಕ್ಯಕ್ಕೆ ನಾವು ಬಹಳ ಗಮನ ಕೊಟ್ಟು ಅದನ್ನು ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಯಾಕಂದರೆ ಇವತ್ತಿನ ದಿವಸ ನಮ್ಮ ಕರ್ತನು ಬರುವಂಥ ದಿನಗಳು ಬಹಳ ಹತ್ತಿರದಲ್ಲಿದೆ. ವಾಕ್ಯದಲ್ಲಿ ನಾವು ಯಾವಾಗಲೂ ಆಸಕ್ತರಾಗಿದ್ದು, ಎಚ್ಚರಿಕೆಯಾಗಿದ್ದು ದೇವರ ವಾಕ್ಯ ಕೇಳಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ತಕ್ಕಂಥ ಈ ಒಂದು ಪರಿಶುದ್ಧ ವಾಕ್ಯ ಭಾಗವನ್ನು ಆಶೀರ್ವದಿಸುವಂಥ ಕೈಗಳು, ಆಶೀರ್ವಾದದ ಕೈಗಳು. ಈ ಕೈಗಳ ವಿಷಯದಲ್ಲಿ, ಆಶೀರ್ವಾದದ ಕೈಯ ವಿಷಯದಲ್ಲಿ ನಾನು ಇವತ್ತಿನ ದಿವಸ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಆಶೀರ್ವಾದ ಮಾಡುವಾಗ ನಮ್ಮ ಕೈಗಳು ನಿರ್ಮಲವಾಗಿಯೂ ಶುದ್ಧವಾಗಿಯೂ ಇರಬೇಕು ಎಂಬುದಾಗಿ ಪರಿಶುದ್ಧ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆ 24:4 ಹೇಳಿದ ಹಾಗೆ 24ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿದ ಹಾಗೆಯೇ, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು ಅಂತಕ್ಕಂಥ. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧವಾದಂಥ ಹಸ್ತ, ನಿರ್ಮಲವಾದಂಥ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಧನ್ಯನು. ಅವನು ಕೈ ಎತ್ತುವಾಗ ಆ ಹಸ್ತ ಶುಭವಾದಂಥ ಹಸ್ತ, ಶುದ್ಧ ಹಸ್ತ, ಮನಸ್ಸು ನಿರ್ಮಲ ಶುದ್ಧವಾದಂಥ ಹಸ್ತ ಇರುವುದಾದರೆ, ಮತ್ತೊಬ್ಬರಿಗೆ ನಾವು ಆಶೀರ್ವಾದ ಮಾಡುವಾಗ, ನಮ್ಮ ಕೈಗಳನ್ನು ಎತ್ತುವಾಗ ಅವರಿಗೆ ಈ ಆಶೀರ್ವಾದ ಹೋಗಲಿಕ್ಕೆ ಸಾಧ್ಯ ಇದೆ. ಕೈಗಳನ್ನು ಎತ್ತುವುದರ ಮೂಲಕವಾಗಿ ಮತ್ತೊಬ್ಬರಿಗೆ ಆಶೀರ್ವಾದ ಆಗಲಿಕ್ಕಿದೆ. ನಮ್ಮ ಕರ್ತನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಮಗೆ ಕಲಿಸಿದ್ದಾನೆ, ನಿಮ್ಮ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಯಾವಾಗ ನೀವು ಕೈಗಳನ್ನೆತ್ತೀರೋ ನಿಮ್ಮ ಕೈಗಳಿಂದ ಆಶೀರ್ವಾದ ಇತರರಿಗೆ ಹೋಗುತ್ತದೆ ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಯಾವಾಗ ನಾವು ಪ್ರಾರ್ಥನೆ ಮಾಡೋಕ್ಕೆ ನಾವು ಪ್ರಾರಂಭ ಮಾಡ್ತೇವೆ, ನಮ್ಮ ಕೈಗಳನ್ನೇ ಎತ್ತಿ ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಹಾಗಾದರೆ ನಮ್ಮ ಕೈಗಳು ನಾವು ಮತ್ತೊಬ್ಬರ ಮೇಲೆ ಎತ್ತುವಾಗ ನಮ್ಮ ಕೈಗಳು ಏನಾಗಿರಬೇಕು ಗೊತ್ತಾ? ಆಶೀರ್ವಾದದ ಕೈಗಳಾಗಿರಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತಿನ ದಿವಸ ಗೊತ್ತಾ, ನಾವು ನೋಡೋಣ, ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅಬ್ರಹಾಮ್, ಇಸಾಕ್, ಯಾಕೋಬರು ಅವರ ಕೈಗಳನ್ನೆತ್ತುವಾಗ ಅವರ ಸಂತತಿಯ ಮೇಲೆ ಶುಭವೂ ಕೃಪೆಯೂ ನೆಲೆಗೊಂಡಿತ್ತು ಎಂಬುದಾಗಿ ನೋಡ್ತೇವೆ. ನಾವು ನೋಡ್ತೇವೆ ಏನು ಗೊತ್ತಾ? ಆದಿಕಾಂಡ 48ನೇ ಅಧ್ಯಾಯ 13ರಿಂದ 20 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡ ಈ ಒಂದು 48ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ, ಯಾಕೋಬನು ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡುವಾಗ, ಮುಪ್ಪಿನಲ್ಲಿ ಯಾಕೋಬನು ವಯಸ್ಸಾಯಿತು, ಇಸ್ರಾಯೇಲರೆಲ್ಲರೂ ಐಗುಪ್ತ ದೇಶಕ್ಕೆ ಸರಿಯಾಗಿ ಹೋಗಿದ್ದಾರೆ. ಯೋಸೇಫನು ಅವನ ಕೊನೆಯ ಮಗ, ಅವನು ಸರಿಯಾಗಿ ಹೋಗಿದ್ದಾನೆ. ಅಲ್ಲಿಯೇ ಯೋಸೇಫನಿಗೆ ಕುಟುಂಬವಾಯಿತು, 2 ಮಕ್ಕಳಾದರು. ಇದೇನು ಗೊತ್ತಾ, ತನ್ನ ಅಣ್ಣ ತಮ್ಮೆಂದರೆಂದು ಗೊತ್ತಾಯಿತು ಯಾಕೋಬನಿಗೆ.
ಯೋಸೇಫನು ಇವತ್ತಿನ ದಿವಸ ಆ ಒಂದು ಐಗುಪ್ತ ದೇಶದಲ್ಲಿ ಬಹಳ ಒಂದು ಉನ್ನತವಾದಂಥ ಹುದ್ದೆಯಲ್ಲಿದ್ದಾನೆ. ಇವತ್ತಿನ ದಿವಸ ಆತನು ನಮಗೆ ಎಲ್ಲ ಆಹಾರ ಪದಾರ್ಥಗಳನ್ನು ಕೊಟ್ಟು ಕಳಿಸಿದ್ದಾನೆ. ಆತನು ಆಶೀರ್ವಾದ ಹೊಂದಿದವನಾಗಿದ್ದಾನೆ ಎಂಬುದಾಗಿ ತಂದೆಗೆ ಗೊತ್ತಾಯಿತು ಮಕ್ಕಳಿಂದ. ಆವಾಗ ತಂದೆಗೆ ಬಹಳ ಸಂತೋಷವಾಯಿತು. ನಾನು ಸಾಯುವುದಕ್ಕಿಂತ ಮುಂಚೆ ನನ್ನ ಮಗನಾದ ಯೋಸೇಫನನ್ನು ನೋಡುವಂಥ ಆಸೆ ನನಗಿದೆ, ಆ ಮಗನನ್ನು ನೋಡುವಂಥ ಆಸೆ ನನಗಿದೆ ಎಂಬುದಾಗಿ ಅಂದಾಗ ಆಗ ಆತನಿಗೆ ಅಂಥ ಸಂದರ್ಭ ಬಂತು. ಆ ಒಂದು ದೇಶಕ್ಕೆ ಯೋಸೇಫನು ತನ್ನ ತಂದೆಯನ್ನು ಕರೆದುಕೊಂಡು ಆ ಒಂದು ಐಗುಪ್ತ ದೇಶಕ್ಕೆ ತಗೊಂಡು ಹೋದ. ಆವಾಗಲೇನು ಗೊತ್ತಾ, ಆತನಿಗೆ ಆ ದೇಶದಲ್ಲಿ 2 ಮಕ್ಕಳು ಆತನಿಗೆ ಹುಟ್ಟಿದರು. ಆ 2 ಮಕ್ಕಳು ಏನು ಗೊತ್ತಾ, ಮೊದಲನೇ ಮಗ ಮನಸ್ಸೆ, 2ನೇ ಮಗ ಏನು ಗೊತ್ತಂದ್ರೆ ಎಫ್ರಾಯಂ. ಮುಪ್ಪಿನಲ್ಲಿ ಯಾಕೋಬನು ತನ್ನ ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಮುಪ್ಪಾಗಿ ಹೋಗಿದೆ. ಮುಪ್ಪಾಗಿದ ಮೇಲೆ ಆತನು ತನ್ನ ಮಗನಾದ ಯೋಸೇಫನಿಗೆ ಹೇಳ್ತಪ್ಪ, ನಿನ್ನ ಮಕ್ಕಳನ್ನು ತೆಗೆದುಕೊಂಡು ಬಾ, ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ 2 ಮಕ್ಕಳನ್ನು ತೆಗೆದುಕೊಂಡು ಯಾಕೋಬನ ಮುಂದೆ ತಂದು ನಿಲ್ಲಿಸಿದ ಯೋಸೇಫ. ಯಾವಾಗ ನಿಲ್ಲಿಸಿದ ಆ ಸಂದರ್ಭದಲ್ಲಿ ದೊಡ್ಡವನನ್ನು ಯಾಕೋಬನ ಬಲಗಡೆಯಲ್ಲಿ ನಿಲ್ಲಿಸಿದ, ಮನಸ್ಸೆಯನ್ನು ಬಲಗಡೆಯಲ್ಲಿ ನಿಲ್ಲಿಸಿದ, ಎಫ್ರಾಯಮನನ್ನೇನು ಗೊತ್ತಾ ಎಡಗಡೆಯಲ್ಲಿ ನಿಲ್ಲಿಸಿದ. ಆಗ ತಂದೆ ಮುಪ್ಪಾಗಿ ಕಣ್ಣುಗಳು ಮೊಬ್ಬಾಗಿ ಹೋಗಿದ್ದವು. ಆಗಾಗಲೇನು ಗೊತ್ತಾ, ಅವನಿಗೆ ಸರಿಯಾದ ದೃಷ್ಟಿ ಇರಲಿಲ್ಲ, ಸಂಪೂರ್ಣ ವಯಸ್ಸಾಗಿ ಹೋಗಿತ್ತು. ಆತ ಸಂದರ್ಭದಲ್ಲಿ ಮನಸ್ಸೆಯನ್ನು ಈತನ ಬಲಗಡೆಯಲ್ಲಿ ತಂದು ನಿಲ್ಲಿಸಿದ. ಆಮೇಲೆ ಎಫ್ರಾಯಮನನ್ನು ಯಾಕೋಬನ ಎಡಗಡೆಯಲ್ಲಿ ತಂದು ನಿಲ್ಲಿಸಿದ. ಅವರ ತಲೆಯ ಮೇಲೆ ತನ್ನ ಕೈಗಳನ್ನು ಇಡುವುದಕ್ಕೋಸ್ಕರವಾಗಿ ನಿಲ್ಲಿಸಿದ. ಆವಾಗ ಯಾಕೋಬನು ತನ್ನ ಬಲಗೈಯನ್ನು ಎತ್ತಿ ಎಫ್ರಾಯಮಿನ ಮೇಲೆ ಇಟ್ಟಿದ್ದಾನೆ, ಎಡಗೈಯನ್ನೇನು ಗೊತ್ತಂದ್ರೆ ಮನಸ್ಸೆಯ ಮೇಲೆ ಇಟ್ಟಿದ್ದಾನೆ. ಅರ್ಥಾತ್ ಸಣ್ಣವನ ಮೇಲೆ, ಎಫ್ರಾಯಮಿನ ಮೇಲೆ ತನ್ನ ಬಲಗೈಯನ್ನು ಇಟ್ಟಿದ್ದಾನೆ. ಆಮೇಲೆ ಏನು ಗೊತ್ತಾ, ಎಡಗೈಯನ್ನು ಗೊತ್ತಾ ಮನಸ್ಸಿಯ ಮೇಲೆ ಇಟ್ಟಿದ್ದಾನೆ. ಸೊ ಆವಾಗ ನಾವು ನೋಡ್ತೀವಿ ಗೊತ್ತಾ, ಈ 48ನೇ ಅಧ್ಯಾಯ ಆದಿಕಾಂಡದಲ್ಲಿ ಬರೆಯಲ್ಪಟ್ಟ 14ನೇ ವಚನದಲ್ಲಿ, ಮನಸ್ಸೆಯು ಚೊಚ್ಚಲು ಮಗನಾಗಿದ್ದರೂ ಇಸ್ರಾಯೇಲನು ತನ್ನ ಕೈಗಳನ್ನು ಅಡ್ಡವಾಗಿ ಚಾಚಿ ಕಿರಿಯನಾದ ಎಫ್ರಾಯಮನ ತಲೆಯ ಮೇಲೆ ಬಲಗೈಯನ್ನು, ಮನಸ್ಸಿಯ ತಲೆ ಮೇಲೆ ಎಡಗೈಯನ್ನಿಟ್ಟು ಯೋಸೇಫನನ್ನು ಆಶೀರ್ವಾದ ಮಾಡ್ತಾಯಿದ್ದಾನೆ. ಯಾವಾಗ ಮಗ ದೊಡ್ಡವನಿದ್ದಾನೆ, ಮನಸ್ಸೆ ಆತನ ಬಲಗಡೆಯಲ್ಲಿದ್ದಾನೆ, ಯೋಸೇಫನು ತನ್ನ ನಿಲ್ಲಿಸಿದ್ದಾನೆ. ಆದರೆ ಆತನು ಎಡಗೈಯನ್ನೇನು ಗೊತ್ತಾ ಮನಸ್ಸೆಯ ಮೇಲಿಟ್ಟಿದ್ದಾನೆ. ಆಮೇಲೆ ಗೊತ್ತಾ ಬಲಗೈಯನ್ನು ಆತನು ಏನು ಮಾಡಿದ್ದಾನೆ ಗೊತ್ತಾ, ಇಲ್ಲಿ ಬರೆಯಲ್ಪಟ್ಟದ ಅಡ್ಡವಾಗಿ ಚಾಚಿ. ಆಗ ಅವನು ಹೇಳ್ತಾನೆ ಗೊತ್ತಾದ್ರೆ, ಅಪ್ಪ ಈ ಮನಸ್ಸೇನೇ ದೊಡ್ಡವ ಇದ್ದಾನೆ, ಅವನ ತಲೆ ಮೇಲೆ ನೀನು ಬಲಗೈ ಇಡು ಎಂಬುದಾಗಿ ಹೇಳುವಾಗ, ಇಲ್ಲಪ್ಪ ಮಗನೇ ಹಾಗಲ್ಲ, ನನಗೆ ಗೊತ್ತಿದೆ. ಅದಕ್ಕೇನು ಗೊತ್ತಾ, ಈ ಒಂದು ಚಿಕ್ಕವನೇ ಏನು ಗೊತ್ತಾ ಬಹಳ ಏನು ಗೊತ್ತಾ ಆಶೀರ್ವಾದ ಹೊಂದಿದವನ. ಈ ಒಂದು ದೊಡ್ಡವನಿಗೂ ಸಹ ಸಂತತಿ ಆಗ್ತದೆ. ಆದರೆ ಅದಕ್ಕಿಂತ ಬಲಿಷ್ಠನು ಏನು ಗೊತ್ತಾ, ಇವನ ವಂಶದಲ್ಲಿ ಬಹಳ ಆಶೀರ್ವಾದ ಇರ್ತದೆ. ಅದಕ್ಕೋಸ್ಕರವಾಗಿ ಆ ಮಗನನ್ನೇ ಏನು ಗೊತ್ತಾ ತನ್ನ ಕೈಯನ್ನು ಅಡ್ಡವಾಗಿ ಇಟ್ಟು ಆತನ ಮೇಲೆ ಬಲಗೈಯನ್ನಿಟ್ಟು, ಎಫ್ರಾಯಮಿನ ಮೇಲೆ ಬಲಗೈಯನ್ನಿಟ್ಟು, ಎಡಗೈಯನ್ನು ಗೊತ್ತಾ ಮನಸ್ಸಿನ ತಲೆಯ ಮೇಲಿಟ್ಟು ಅವರಿಗೆ ಆಶೀರ್ವಾದ ಮಾಡುತ್ತಾ ಇದ್ದಾನೆ. ತನ್ನ ಕೈಗಳನ್ನು ಅಡ್ಡವಾಗಿ ಚಾಚಿದ ಎಂಬುದಾಗಿ ನಾವು ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ನೀವು ಸ್ವಲ್ಪ ಏನು ಗೊತ್ತಾ, ಈ ಎಡಗೈ ಮೇಲೆ ಬಲಗೈಯನ್ನು ಇಡುವಾಗ ಅಲ್ಲೇನಾಗ್ತದೆ ಗೊತ್ತಾ, ಇದರಿಂದ ಅರ್ಥ ಇದೆ. ಅದೇನು ಗೊತ್ತಾ, ಯೋಸೇಫನಿಗೆ ಗೊತ್ತಿಲ್ಲ ಆಶೀರ್ವಾದ ಎಲ್ಲಿಂದ ಬರಲಿಕ್ಕಿದೆ, ಯಾವ ಕೈಲಿಂದ ಆಶೀರ್ವಾದ ಹೆಚ್ಚಾಗಿ ಬರ್ತಾ ಇದೆ ಎಂಬುದಾಗಿ ಏನು ಗೊತ್ತಾ, ಆತನು ಆ ಯೋಸೇಫನಿಗೆ ಗೊತ್ತಿಲ್ಲ. ಅದನ್ನು ಗೊತ್ತಾ ಯಾಕೋಬನು ಹೇಳ್ತಾ ಇದ್ದಾನೆ, ಮಗನೇ ನನಗೆ ಸರಿಯಾಗಿ ಗೊತ್ತದ, ಅವನ ಕಣ್ಣರ ಕಾಣಿಸಲ್ಲ. ಆದರೆ ಎಫ್ರಾಯಮಿನ ಮೇಲೆ ಅಡ್ಡವಾಗಿಟ್ಟಿದಾಗ ಏನಾಗ್ಲತ್ತದ ಗೊತ್ತಾ, ಕ್ರಾಸ್. ಇಲ್ಲಿ ಏನಾಗ್ಲತ್ತದ ಗೊತ್ತಾ, ಅವನ ತಲೆ ಮೇಲೆ ಏನೋ ಇಟ್ಟಾಗ ಏನಾಗ್ಲತ್ತದ, ಕ್ರಾಸ್ ಅಂದ್ರೆ ಗೊತ್ತಾ ಅಡ್ಡಗೈ ಇಟ್ಟಿದ್ದಾನೆ. ಹೀಗೆ ಅಡ್ಡಗೈ ಇಟ್ಟಾಗ ಏನಾಗ್ಲತ್ತದ ಗೊತ್ತಾ, ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಗೊತ್ತಾ, ಅದು ಶಿಲುಬೆಯ ಒಂದು ಗುರುತಿದೆ. ಎಡಗೈಯನ್ನು ಗೊತ್ತಾ ಆ ಮನಸ್ಸೆಯ ಮೇಲಿಟ್ಟು ಬಲಗೈಯನ್ನು ಎಫ್ರಾಯಮಿನ ಮೇಲಿಟ್ಟಾಗ ಅಲ್ಲೇನಾಗ್ಲತ್ತದ ಗೊತ್ತಾ,
ಅಲ್ಲಿ ಆಕಾರ ಏನು ಕಣ್ಣಿಗೆ ಕಾಣಿಸ್ತದೆ ಗೊತ್ತಾ? ಶಿಲುಬೆಯ ಒಂದು ಸದೃಶ್ಯ ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಆಶೀರ್ವಾದ ಎಲ್ಲಿದೆ? ಶಿಲುಬೆಯ ಮೇಲಿದೆ. ಆ ಹೊತ್ತಿನ ದಿನಗಳಲ್ಲೂ ಸಹ ಆಶೀರ್ವಾದ ಶಿಲುಬೆಯ ಮೇಲೆ. ಆ ಹೊತ್ತಿನ ದಿವಸದಲ್ಲಿ ಸಹ ಏನು ಗೊತ್ತಂದ್ರೆ ಈ ಒಂದು ಶಿಲುಬೆಯ ಮೇಲೆ ಆಶೀರ್ವಾದ. ಆವತ್ತಿನ ದಿವಸ ಮೋಶೆ ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಏನಾಗಿದೆ ಗೊತ್ತಾ? ಶಿಲುಬೆಯ ಆಕಾರ. ಅಮಾಲೇಕ್ಯರನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೋಸ್ಕರವಾಗಿ ಅವತ್ತು ದಿವಸ ಆ ಬೆಟ್ಟದ ಮೇಲೆ ನಿಂತಿದ್ದ. ತನ್ನ ಎರಡೂ ಕೈಗಳನ್ನು ಈ ರೀತಿಯಿಂದ ಚಾಚಿ ನಿಂತಿದ್ದ. ಆಗ ಏನಾಗಿದೆ ಗೊತ್ತಾ? ಅಲ್ಲಿ ಶಿಲುಬೆ. ಯಾವಾಗ ಆತನ ಕೈ ಮೇಲೆ ಎತ್ತಲ್ಪಟ್ಟಿತ್ತೋ ಆವಾಗ ಅಮಾಲೇಕ್ಯರನ್ನು ಗೊತ್ತಂತಂದ್ರೆ ಸೋತು ಹೋಗ್ತಾಯಿದ್ರು. ಯಾವಾಗ ಕೈ ಕೆಳಗೆ ಬರ್ತಾಯಿತ್ತು ಆವಾಗಿನ ಗೊತ್ತಾ ಇಸ್ರಾಯೇಲರು ಸೋಲ್ತಾಯಿದ್ರು. ಯಾವಾಗ ಗೊತ್ತಾ ಕೈ ಇತ್ತು ಇಸ್ರಾಯೇಲರು ಬಲವಾಗಿದ್ದರು. ಯಾವಾಗ ಕೈ ಏನು ಗೊತ್ತಾ ಶಕ್ತಿ ಸಾಲ್ತಾ ಇಲ್ಲ ಅದೇನಾಗ್ತಿತ್ತು ಗೊತ್ತಾ? ಈ ಫಿಲಿಷ್ಟಿಯರು ಗೊತ್ತಂದ್ರೆ ಆ ಅಮಾಲೇಕ್ಯರು ಬಲಗೊಳ್ತಾ ಇದ್ದರು. ಅದಕ್ಕಾಗಿ ಏನು ಗೊತ್ತಾ ಮೋಶೆ ಹೇಳಿದ್ರು ಗೊತ್ತಾ? ಎರಡೂ ಕೈಗಳಲ್ಲಿ ಏನು ಗೊತ್ತಾ ಈ ಕಡೆ ಬಲವಾಗಿ ಏನು ಗೊತ್ತಾ ಎರಡು ಕಲ್ಲುಗಳನ್ನು ತಂದು ನಿಲ್ಲಿಸಿದ. ಆತನು ಆಕಾರ ಹೇಗಿತ್ತು ಗೊತ್ತಾ? ಶಿಲುಬೆ ಆಕಾರದಲ್ಲಿ ನಿಂತಿದ್ದಾನೆ. ಆ ಹೊತ್ತಿನ ದಿವಸದಲ್ಲಿ ಸಹ ಅಮಾಲೇಕ್ಯರು ಸಂಪೂರ್ಣವಾಗಿ ಸೋತು ಹೋಗಲಿಕ್ಕೆ ಏನು ಗೊತ್ತಾ? ಆಶೀರ್ವಾದ ಯಾರಿಗೆ ಅದು ಗೊತ್ತಾ? ಕೈ ಎತ್ತುವುದರಿಂದ ಆಶೀರ್ವಾದ. ಕೈ ಎತ್ತುವುದರಿಂದ ಏನು ಗೊತ್ತಂದ್ರೆ ಶಿಲುಬೆ. ಇದೇನು ಗೊತ್ತಾ? ಶಿಲುಬೆ ಇದು ಪ್ರತಿರೂಪವಾದ ಕ್ರಿಸ್ತನ ಪ್ರತಿರೂಪ. ಕೈಗಳನ್ನೆತ್ತುವಾಗ ಆಶೀರ್ವಾದ. ಈ ಕೈಗಳು ಯಾಕೋಬನು ಎತ್ತುವಾಗ ಆ ಕೈ ಆಶೀರ್ವಾದ. ಇದು ಶಿಲುಬೆ, ಇದು ಆಶೀರ್ವಾದ ಅದ. ಯಾರಿಗಾದ ನಾವು ಕೈಗಳನ್ನೆತ್ತುವಂಥ ಸಂದರ್ಭದಲ್ಲಿ ಅದೇನದು ಗೊತ್ತಾ? ಆಶೀರ್ವಾದ. ಕರ್ತನಲ್ಲಿ ಪ್ರಿಯರೇ, ಅದಕ್ಕೇನು ಗೊತ್ತಂದ್ರೆ ಶಿಲುಬೆಯಿಂದ ಆಶೀರ್ವಾದ ಇದೆ. ಆ ಹೊತ್ತಿನ ದಿನದಲ್ಲಿ ಸಹ ಆಕಾಶದ ಕಡೆಗೆ ಕೈ ಎತ್ತುವಾಗ ಆಕಾಶ 3 ವರ್ಷ 6 ತಿಂಗಳು ಮಳೆ ನಿಂತು ಹೋದಾಗ ಏಲಿಯ ಕೈ ಎತ್ತಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಬೋರ್ಗರಿತಕ್ಕಂಥ ದೊಡ್ಡ ಗುಡುಗು ಮಿಂಚಿನ ಮಳೆ ಬಂತು. ಆಶೀರ್ವಾದ. ಶಿಲುಬೆ. ಇವತ್ತಿನ ದಿವಸ ನಾವು ನೋಡ್ತೇನೆ ಗೊತ್ತಾ? ಆಶೀರ್ವಾದ ಮಾಡುವಂಥ ಕೈಗಳು, ಆಶೀರ್ವಾದ ಮಾಡ್ತಕ್ಕಂಥ ಕೈಗಳು ಅಂತಂದಾಗ ಆ ಕೈ ಶುದ್ಧವಾದಂಥದ್ದು ಕೈ, ಅದು ನಿರ್ಮಲವಾದಂಥ ಮನಸ್ಸು, ಇಂಥವ್ರ ಆಶೀರ್ವಾದ ಹೊಂದಿದವರಾಗಿರ್ತಾರೆ. ಆವತ್ತಿನ ದಿವಸ ದೇವ್ರ ಮಕ್ಕಳೇ, ಅಬ್ರಹಾಮ್, ಇಸಾಕ್, ಯಾಕೋಬ್ ತನ್ನ ಮಕ್ಕಳ ಮೇಲೆ ಕೈ ಇಡುವಾಗ ಆಶೀರ್ವಾದ ಬಂತು. ಕೈ ಎತ್ತು ಇಡುವಾಗ ಅದು ಆಶೀರ್ವಾದ. ಇದು ಆಶೀರ್ವಾದ ಎಲ್ಲಿಂದ? ಕೈ ಎತ್ತುವಾಗ ನಾವು ನೋಡ್ತೇವೆ ಗೊತ್ತಾ? ನಾನು ಕಣ್ಣೆತ್ತಿ ಪರ್ವತಗಳಿಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶವು ನಿರ್ಮಿಸಿದ ಯೆಹೋವನಿಂದ ಕೈ ಮೇಲೆ ಆಶೀರ್ವಾದ ಬರುತ್ತದೆ. ಕೈ ಎತ್ತುವಾಗ ನಾನು ಎತ್ತರವಾದ ಬೆಟ್ಟದ ಮೇಲೆ ನಿಂತಾತನನ್ನು ನೋಡ್ತಾ ಇದ್ದೇನೆ. ಎತ್ತರವಾದ ಬೆಟ್ಟದ ಮೇಲೆ ಕೈಗಳನ್ನೆತ್ತಿ ನಿಂತಿರುವ ಆತನನ್ನು ನೋಡ್ತಾ ಇದ್ದೇನೆ. ಅಬ್ರಹಾಮನ ಆ ಹೊತ್ತಿನ ದಿನಗಳಲ್ಲಿ ಸಹ ಕೈ ಎತ್ತಿ ನಿಂತಿರ್ತಕ್ಕಂಥ ಕರ್ತನನ್ನು ದೂರದಿಂದ ನೋಡಿದೆ ಎಂಬುದಾಗಿ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಹಾಮನು ನನ್ನನ್ನು ನೋಡಿದ, ಶಿಲುಬೆಯ ಮೇಲೆ ನಾನು ಕೈ ಎತ್ತಿ ನಿಂತಿರುವಂಥದ್ದನ್ನು ನೋಡಿದ. ದೂರದಿಂದ ಅವನು ನೋಡಿದ. ಸಾವಿರಾರು ವರ್ಷಗಳ ನಂತರದಲ್ಲಿ ಆ ಆಶೀರ್ವಾದ ಮಾಡ್ತಕ್ಕಂಥ ಕೈಗಳು, ಶಿಲುಬೆಯ ಮೇಲಿರ್ತಕ್ಕಂಥ ಕೈಗಳನ್ನು ಅಬ್ರಹಾಮನ ಅವತ್ತೇ ದರ್ಶನ ಮಾಡಿದ. ಕರ್ತನಲ್ಲಿ ಪ್ರಿಯರೇ, ಆಶೀರ್ವಾದ ಎಲ್ಲಿಂದ ಬರ್ತದೆ ಗೊತ್ತಾ? ಶಿಲುಬೆಯ ಮೇಲಿಂದ. ಕೈಗಳನ್ನೆತ್ತುವಾಗ ಶಿಲುಬೆಯಿಂದ ಆಶೀರ್ವಾದ ಬರುತ್ತದೆ. ಈ ಕೈ ಎತ್ತುವುದರಿಂದ ಆಶೀರ್ವಾದ. ಕೈ ಹೇಗಿರ್ಬೇಕು ಗೊತ್ತಾ? ಶುದ್ಧವಾದಂಥ ಕೈ, ಕ್ರಿಸ್ತನ ಕೈ, ಮಳೆ ಹೊಡೆದಂಥ ಕೈಗಳು, ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಂಥ ಕೈಗಳು. ಮನಸ್ಸು ಹೇಗಿರು ಗೊತ್ತಾ? ನೊಂದು ಹೋದಂಥ ಹೃದಯ, ಬರ್ಚಿ ತಿವಿಯಲ್ಪಟ್ಟಂಥ ಈ ಒಂದು ಹೃದಯ. ಕಾಲುಗಳು ಹೇಗಿರ್ಬೇಕು ಗೊತ್ತಾ? ಇವೇನು ಗೊತ್ತಾ? ಮಳೆ ಹೊಡೆಯಲ್ಪಟ್ಟಂಥ ಕಾಲುಗಳಾಗಿರಬೇಕು. ಮುಟ್ಟುವಂಥ ಕೈಗಳು ಏನು ಗೊತ್ತಾ? ಇದು ಮಳೆ ಹೊಡೆದಿರ್ತಕ್ಕಂಥ ಕೈಗಳಾಗಿರಬೇಕು. ನಡೆಯುವಂಥ ಹಾದಿ, ಈ ದಾರಿ ಕಾಲು ಏನು ಗೊತ್ತಾ? ಮಳೆ ಹೊಡೆಯಲ್ಪಟ್ಟಂಥವರಾಗಿರಬೇಕು. ನಮ್ಮ ಹೃದಯ ಏನಾಗಿರಿ ಗೊತ್ತಾ? ಚುಚ್ಚಲ್ಪಟ್ಟಂಥ ಹೃದಯವಾಗಿರಬೇಕು. ಬಕ್ಕಿಯಲ್ಲಿ ಬರ್ಚಿಯಿಂದ ತಿವಿದಾಗ ಅಲ್ಲಿ ನೀರು ರಕ್ತ ಹೊರಟಿತು ಎಂಬುದಾಗಿ ನೋಡ್ತೇವಲ್ಲ. ಸೊ ಈ ಸ್ಥೂಲವಾದಂಥ ದೇಹ ಶಿಲುಬೆಯ ಮೇಲೆ ಇರುವಾಗ ಆಶೀರ್ವಾದ ಎಲ್ಲಿಂದ ಬರ್ತದೆ ಗೊತ್ತಾ? ನಾವು ಕೈಗಳನ್ನೆತ್ತಿ ನಾವು ಎತ್ತಿ ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ
ಆಶೀರ್ವಾದ ಇಳಿದು ಬರುತ್ತದೆ. ಕೈ ಎತ್ತುವುದರಿಂದ ಆಶೀರ್ವಾದ. ಶುದ್ಧವಾದಂಥ ಕೈಗಳು ಇವು ಕ್ರಿಸ್ತನ ಕೈಗಳು, ಇವು ಮುಟ್ಟುವಂಥ ಕೈಗಳು, ವಾಸಿ ಮಾಡ್ತಕ್ಕಂಥ ಕೈಗಳು, ಸತ್ತವರನ್ನು ಜೀವಪಡಿಸುವಂಥ ಕೈಗಳು, ಕುರುಡರಿಗೆ, ಕುಂಟರಿಗೆ, ಕಿವುಡರಿಗೆ, ಕುಷ್ಠರೋಗಿಗಳಿಗೆ ಮುಟ್ಟುವಂಥ ಕೈಗಳು, ಕಷ್ಟಗಳಲ್ಲಿ ಇದ್ದಿರತಕ್ಕಂಥವ್ರನ್ನ ಮುಟ್ಟತಕ್ಕಂಥ ಕೈಗಳು. ಇವು ಕೈಗಳು ಶುದ್ಧವಾದಂಥವುಗಳು. ಇವೇನು ಗೊತ್ತಾ, ಮಳೆಯಿಂದ ಜಡಿಯಲ್ಪಟ್ಟಂಥವುಗಳು. ಇವು ಗಾಯ ಹೊಂದಿದಂಥ ಕೈಗಳು. ಇವೇನು ಗೊತ್ತಾ, ಆಶೀರ್ವಾದದ ಕೈಗಳು. ಈ ಕೈಗಳು ಎತ್ತುವಾಗ ಮತ್ತೊಬ್ಬರಿಗೆ ಆಶೀರ್ವಾದ ಬರ್ತದೆ. ಹಲ್ಲೆಲೂಯಾ, ದೇವನಾಮ ಸ್ತೋತ್ರ ಉಂಟಾಗಿ. ಆದರೆ ಈ ಒಂದು ಪ್ರೇಯರ್ ಆ್ಯಂಡ್ ಲೇಡ್ ದರ್ ಹ್ಯಾಂಡ್ಸ್ ಅಪನ್ ದೇಮ್ ಅಂತ ಬರೆಯಲ್ಪಟ್ಟದು. ನಾವು ನೋಡ್ತೀನಿ ಗೊತ್ತಂದ್ರೆ ಈ ಒಂದು 6ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯದಾಗೆ ನಾವು ಹೊಸ ಒಡಂಬಡಿಕೆಗೆ ಬಂದಾಗ ಸರ್ ಗೊತ್ತಂದ್ರೆ ಕೈಗಳನ್ನೆತ್ತಿ ಅವರ ಮೇಲೆ ಪ್ರಾರ್ಥನೆ ಮಾಡಿದಾಗ ಅವರ ಮೇಲೆ ಪವಿತ್ರಾತ್ಮ ಬಂದು ಇಳೀತು ಎಂಬುದಾಗಿ ನೋಡ್ತೀವಿ. ಈ ಒಂದು ಕೈ ಎತ್ತುವಾಗ ಬಹಳ ಜಾಗೃತಿಯಿಂದ ನಾವು ಸ್ವಲ್ಪ ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಸರ್ ಗೊತ್ತಾ, ಕೈ ಎತ್ತುವಂಥ ಸಂದರ್ಭದಲ್ಲಿ ಆಶೀರ್ವಾದ ಬರ್ತದೆ. ಈ ಶುದ್ಧವಾದಂಥ ಕೈಗಳು ಇವು ಕ್ರಿಸ್ತನ ಕೈಗಳಾಗಿರುವುದಾದರೆ ಮತ್ತೊಬ್ಬರಿಗೆ ಇದು ಆಶೀರ್ವಾದ ಬರ್ತದೆ. ಪ್ರಾರ್ಥನೆ ಎಲ್ಲ ಆರಾಧನೆ ಮುಗಿದ ಮೇಲೆ ನಾವು ಆಶೀರ್ವಾದ ವಚನ ಮಾಡ್ತೇವಲ್ಲ, ನಾವು ಆಶೀರ್ವಾದ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕೈಗಳು ಏನಾಗಿರು, ಗಾಯ ಆಗಿರ್ತಕ್ಕಂಥ ಕೈಗಳು, ಜಜ್ಜಲ್ಪಟ್ಟಂಥ ಕೈಗಳು ಆಗಿರುವುದಾದರೆ ಈ ಕೈಗಳಿಂದ ಮತ್ತೊಬ್ಬರಿಗೆ ಆಶೀರ್ವಾದ ಬರ್ಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಈ ಕೈಗೆ ಮಳೆನೇ ಹೊಡೆಯಲ್ಪಟ್ಟಿಲ್ಲ, ಈ ಕೈಗಳೇನು ಗೊತ್ತಂದ್ರೆ ಮಳೆಯಿಂದ ಜಜ್ಜಲ್ಪಟ್ಟಿಲ್ಲ ಅಂದರೆ ಏನು ಗೊತ್ತಾ, ಕ್ರಿಸ್ತನ ಕೈಗಳಾಗಿಲ್ಲ, ಕ್ರಿಸ್ತನ ಶರೀರ ಆಗಿಲ್ಲ, ಕ್ರಿಸ್ತನ ದೇಹ ಆಗಿಲ್ಲ ಅಂದಾಗ ಏನು ಗೊತ್ತಾ, ಆಶೀರ್ವಾದ ಮತ್ತವರಿಗೆ ಬರೋದು ಕಷ್ಟ ಇದೆ. 2 ಥರದ್ದು. ಕೈ ಎತ್ತಿದಾಗ ಆಶೀರ್ವಾದ ಸಹ ಇದೆ, ಕೈ ಎತ್ತಿದಾಗ ಮತ್ತೊಂದು ಏನಿದೆ ನಾವು ನೋಡ್ತೇವೆ ಗೊತ್ತಂತಂದ್ರೆ ಈ ಒಂದು ಯಾಜಕ ಕಾಂಡ 1ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೈ ಎತ್ತುವಂಥ ಸಂದರ್ಭದಲ್ಲಿ ನೋಡಿ, ಯಾಜಕ ಕಾಂಡ ನೀವು ಕೈ ಎತ್ತುವಂಥ ಸಂದರ್ಭದಲ್ಲಿ ಇಲ್ಲ 3ನೇ ವಚನದಿಂದ ನೋಡಿ, 1ನೇ ಅಧ್ಯಾಯ ಯಾಜಕ ಕಾಂಡ 1ನೇ ಅಧ್ಯಾಯ 3-4. ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಒಲಿಯುವಂತೆ ದೇವದರ್ಶನದ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಅವನು ಆ ಪಶುವಿನ ತಲೆಯ ಮೇಲೆ ಕೈ ಇಡಬೇಕು. ಆಗ ಅದು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕಾರವಾಗುವುದು ಎಂಬುದಾಗಿ ಬರೆಯಲು. ಸರ್ವಾಂಗ ಹೋಮ, ಎಲ್ಲ ಹೋಮಗಳಲ್ಲಿ ಒಂದು ಹೋಮ ಅವತ್ತಿನ ದಿವಸ ಏನು ಗೊತ್ತಾ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇತ್ತು. ಅದು ಸರ್ವಾಂಗ ಹೋಮ. ಅಂಗಾಂಗಗಳನ್ನೆಲ್ಲ ಏನು ಗೊತ್ತಾ, ಬಲಿ ಕೊಡ್ತಕ್ಕಂಥದ್ದು. ಅಲ್ಲಿ ಏನು ಬೇಕಾಗ್ತದೆ ಗೊತ್ತಾ, ಒಂದು ಪೂರ್ಣಾಂಗವಾಗಿರ್ತಕ್ಕ ಒಂದು ಪಶು ಬೇಕು, ಅದು ಗಂಡಿರಬೇಕು. ಅದು ಇಸ್ರಾಯೇಲರು ಎಲ್ಲರ ಪಾಪ ಪರಿಹಾರ ಮಾಡೋದಕ್ಕೋಸ್ಕರವಾಗಿ, ಅವರ ದೋಷ ಪರಿಹಾರ ಮಾಡೋದಕ್ಕೋಸ್ಕರವಾಗಿ, ಅವರಲ್ಲಿರ್ತಕ್ಕಂಥ ಎಲ್ಲ ಅಶುದ್ಧವನ್ನು ಶುದ್ಧಿ ಮಾಡೋದಕ್ಕೋಸ್ಕರವಾಗಿ ಏನು ಬೇಕಾಗ್ತದೆ ಗೊತ್ತಾ, ಒಂದು ಗಂಡು ಪಶುವನ್ನು ತಗೊಂಡು ಬರಬೇಕು. ದನದಿಂದಿರುವುದಾದರೆ ಅದು ಗಂಡಾಗಿರಬೇಕು, ಅಥವಾ ಕುರಿ ಆಗಲಿ ಅಥವಾ ಹೋತ, ಇದೇನು ಗೊತ್ತಾ, ಪೂರ್ಣಾಂಗವಾಗಿರ್ತಕ್ಕಂಥ ಗಂಡಾಗಿರ್ತಕ್ಕಂಥ ಒಂದು ಪಶುವನ್ನು ತೆಗೆದುಕೊಂಡು ತಂದು ಯಾಜಕನಿಗೆ ಹತ್ತಿರ ಕೊಡಬೇಕು. ಯಾಜಕನ ಹತ್ತಿರ ತಂದಾಗ ಅವನು ಆ ಪಶುವಿನ ಮೇಲೆ ಏನು ಮಾಡ್ತಾರೆ ಗೊತ್ತಾ, ಕೈಗಳನ್ನು ಇಡುವನು. ಕೈ ಇಟ್ಟ ತಕ್ಷಣ ಏನಾಗ್ತದೆ ಗೊತ್ತಾ, ಅದು ಅವನಿಗೋಸ್ಕರ ದೋಷ ಪರಿಹಾರವಾಗುವುದು. ಇವನ ದೋಷ ಪರಿಹಾರ ಆಗಬೇಕು. ಮೊದಲು ಯಾಜಕನು ದೋಷ ಪರಿಹಾರ ಆಗಬೇಕು. ತನಗೋಸ್ಕರವಾಗಿ ಒಂದು ಸರ್ವಾಂಗ ಹೋಮದ ಒಂದು ಪಶುವನ್ನು ಬಲಿ ಕೊಡಬೇಕು. ಆಮೇಲೆ ಸರ್ವ ಜನಾಂಗಕ್ಕೋಸ್ಕರವಾಗಿ ಇನ್ನೊಂದು ಪಶು ಬೇಕು, ಅದು ಗಂಡಾಗಿರಬೇಕು. 2 ಗಂಡಾಗಿರ್ತಕ್ಕಂಥ ಪಶುಗಳನ್ನು ತಗೊಂಡು ಬಂದಾಗ ಒಂದು ತನಗೋಸ್ಕರವಾಗಿ ಶುದ್ಧಿಯಾಗೋದಕ್ಕೋಸ್ಕರವಾಗಿ ಒಂದು ಪಶುವನ್ನು ಆ ಯಾಜಕನ ಏನು ಮಾಡ್ತಾನೆ, ತಗೊಬರ್ತಾನೆ. ಅವನು ಆ ಪಶುವಿನ ತಲೆಯ ಮೇಲೆ ಕೈ ಇಡ್ತಾನೆ. ಕೈ ಇಟ್ಟಾಗ ಏನಾಗ್ತದೆ ಗೊತ್ತಾ, ಇವನು ದೋಷ, ಇವನು ಪಾಪ, ಇವನು ಮಾಡಿರ್ತಕ್ಕಂಥ ಎಲ್ಲ ಅಪರಾಧ ಎಲ್ಲಿ ಹೋಗ್ತದೆ ಗೊತ್ತಾ, ಆ ಪಶುವಿನ ಮೇಲೆ ಹೋಯಿತು. ನೋಡು, ಆ ಪಶುವಿನ ಮೇಲೆ ಹೋಯ್ತು. ಆಗ ಪಶುವಿನ ಮೇಲೆ ಹೋಗಿದ ಮ್ಯಾಗ ಅದನ್ನು ತೆಗೆದುಕೊಂಡು ಹೋಗಿ ಬಲಿ ಅರ್ಪಿಸಿ ಅದರ ರಕ್ತವನ್ನು ಏನು ಮಾಡಿ ಯಜ್ಞವೇದಿಗೆ ಚಿಂಪಡಿಸ್ತಾನೆ. ಶುದ್ಧ ಆಗೋದಕ್ಕೋಸ್ಕರವಾಗಿ ಒಂದು ಯಜ್ಞ ಪಶು ಬೇಕು. ಅದರ ಮೇಲೆ ಕೈ ಇಟ್ಟಾಗ ಇವನ ದೋಷ ಎಲ್ಲ ಎಲ್ಲಿ ಹೋಗ್ತದೆ ಗೊತ್ತಾದ್ರೆ ಆ ಪಶುವಿನ ಮೇಲೆ ಹೋಯ್ತು. ಇವ ಶುದ್ಧ ಆದ.
ಈಗ ಎಲ್ಲ ಸರ್ವ ಇಸ್ರಾಯೇಲ್ ಸಮೂಹದವರು ಎಲ್ಲರಿಗೋಸ್ಕರವಾಗಿ ಏನು ಗೊತ್ತಾ, ಅವರ ಶುದ್ಧೀಕರಣಕ್ಕೋಸ್ಕರ ಇನ್ನೊಂದನ್ನು ತಗೊಂಡು ತರ್ತಾನ, ಗಂಡು ಪಶುವನ್ನು ತಂದು ಇಸ್ರಾಯೇಲ್ ಸಮೂಹವನ್ನು ಅಲ್ಲಿ ನಿಂದಿರಿಸ್ತಾನೆ. ಎಲ್ಲರೂ ಅದರ ಮೇಲೆ ಕೈ ಇಡಬೇಕು. ಎಲ್ಲ ಇಸ್ರಾಯೇಲ್ನ ಮನೆ ತಂದವರು ಅದರ ಮೇಲೆ ಕೈ ಇಡಬೇಕು. ಕೈ ಇಟ್ಟಾಗ ಇವರ ಎಲ್ಲ ದೋಷ ಪರಿಹಾರ, ಇವರೆಲ್ಲ ಮಾಡಿದಂಥ ದ್ರೋಹ, ಇವರು ಮಾಡಿರ್ತಕ್ಕಂಥ ಎಲ್ಲ ಪಾಪ ಎಲ್ಲಿ ಹೋಗ್ತದೆ ಗೊತ್ತಾ, ಆ ಪಶುವಿನ ಮೇಲೆ ಹೊರಟು ಇವರಿಗೆ ಈಗ ಬಿಡುಗಡೆ ಆಯಿತು. ಇವ್ರಿಗೆ ಬಿಡುಗಡೆ ಆಯಿತು. ಈಗ ಆ ಪಶುವಿಗೆ ಏನಾಯಿತು ಗೊತ್ತಂದ್ರೆ, ಇವ್ರು ಮಾಡಿದಂಥ ಪಾಪ, ಇವ್ರು ಮಾಡಿದಂಥ ದೋಷ ಎಲ್ಲಿ ಬಂತು ಗೊತ್ತಾ, ಆ ಪಶುವಿನ ಬಂತು. ಆ ಪಶು ಬಲಿ ಅರ್ಪಿಸಬೇಕು. ಅದಕ್ಕೆ ಇವ್ರದ್ದೆಲ್ಲ ದೋಷ ಅದ್ರ ಮೇಲೆ ಹೊರಟೋಯ್ತು. ನಾ ಹೇಳೋಂಥ ತಾತ್ಪರ್ಯ ಏನದು ಪ್ರಿಯರೇ, ಒಬ್ಬ ನನ್ನ ದೋಷ ಪರಿಹಾರ ಮಾಡೋದಕ್ಕೂ ನನ್ನ ಪಾಪ ಪರಿಹಾರ ಆಗಬೇಕಾದ್ರೆ ಗೊತ್ತಾ, ಒಂದು ಯಜ್ಞ ಪಶುದ ಮೇಲೆ ನಾನು ಕೈ ಇಡಬೇಕು ಅಂದ್ರೆ ನಂದೆಲ್ಲ ದೋಷ ಅದ್ರ ಮೇಲೆ ಹೋಯ್ತು. ಈಗ ನಾ ಶುದ್ಧ. ಈಗೇನು ಗೊತ್ತಂದ್ರೆ ನಾ ಮತ್ತೊಬ್ಬರ ಮೇಲೆ ಕೈ ಎತ್ತುವಾಗ ಏನಾಯಿತು ಗೊತ್ತಾ, ಆಶೀರ್ವಾದ ಬರ್ತದೆ. ನನ್ನ ಹತ್ರನೇ ದೋಷ ಇತ್ತು, ನನ್ನ ಪಾಪನೇ ಪರಿಹಾರ ಆಗಿಲ್ಲ, ನನ್ನ ಕೈಗಳೇ ಗೊತ್ತಾ ಇನ್ನೂ ಜಡಿಯಲ್ಪಟ್ಟಿಲ್ಲ, ನನ್ನ ಕೈಗಳೇ ಶುದ್ಧ ಇಲ್ಲ. ಮತ್ತೊಬ್ಬರಿಗೆ ನನ್ನ ಕೈ ಆಶೀರ್ವಾದ ಮಾಡೋಕ್ಕೆ ಹೋದಾಗ ಏನಾಗ್ತದೆ ಗೊತ್ತಾ, ಅಲ್ಲಿ ನಾ ಶುದ್ಧ ಇಲ್ಲದೆ ಮತ್ತೊಬ್ಬನ ಮೇಲೆ ನಾ ಕೈ ಎತ್ತಿದಾಗ ನನ್ನ ಅಶುದ್ಧತನ ಅವನ ಮೇಲೆ ಹೊರಟು ಹೋಗ್ತದೆ. ಅವನ ಮೇಲೆ ಆಶೀರ್ವಾದ ಹೋಗಬೇಕಾದ್ರೆ ನನ್ನ ಶುದ್ಧವಾದಂಥ ಹಸ್ತ, ನಿರ್ಮಲವಾದಂಥ ಮನಸ್ಸು ಇದೇನು ಗೊತ್ತಾ ನನ್ನ ಹತ್ರ ಇರುವುದಾದ್ರೆ ಆ ಆಶೀರ್ವಾದ ಮತ್ತೊಬ್ಬರಿಗೆ ಹೋಗ್ತದೆ, ಅವನಿಗೆ ಬಿಡುಗಡೆ ಆಗ್ತದೆ. ಹಾಗಾದರೆ ಇವತ್ತಿನ ದಿವಸ ಏನು ಗೊತ್ತಾ, ನಾವು ನೋಡ್ತೀವಿ ಗೊತ್ತಾ, ಆಶೀರ್ವಾದ ಕೈ ಎತ್ತುವುದರಿಂದ ಆಶೀರ್ವಾದನೂ ಬರ್ತದೆ. ಮತ್ತು ಒಂದು ವೇಳೆ ನೀವು ಶುದ್ಧ ಇಲ್ಲದೆ ಕೈ ಒಂದು ವೇಳೆ ಎತ್ತಿದ್ದಾದರೆ ಏನಾಗ್ತದೆ ಗೊತ್ತಾ, ಇಲ್ಲಿ ಬರೆದಿದೆ ಗೊತ್ತಾ, ಟ್ರಾನ್ಸ್ಫರ್ಸ್ ಗಿಲ್ಟ್ ಫ್ರಮ್ ಸಿನ್ನರ್ಸ್ ಟು ಎ ಸ್ಯಾಕ್ರಿಫೈಸ್. ನೋಡಿ ಏನು ಮಾಡ್ತದೆ ಗೊತ್ತಂದ್ರೆ, ಬ್ಲೆಸ್ಸಿಂಗ್ ಏನಾಗ್ತದೆ ಹೋಗಿ ಏನಾಗ್ತದೆ ಗೊತ್ತಾ, ದ ಕರ್ಸ್ ಟ್ರಾನ್ಸ್ಫರ್ಸ್ ಗಿಲ್ಟ್ ಫ್ರಮ್ ಸಿನ್ನರ್ಸ್ ಟು ಸ್ಯಾಕ್ರಿಫೈಸ್. ನೋಡಿ, ಒಬ್ಬ ಮನುಷ್ಯ ಮಾಡಿದಂಥ ಗಿಲ್ಟ್, ಅವನ ಅಪರಾಧ ಎಲ್ಲಿಗೆ ಹೋಗ್ತದೆ ಗೊತ್ತಾ, ಇವನು ಪಾಪ ಎಲ್ಲಿಗೆ ಹೋಗ್ತದೆ ಗೊತ್ತಾ, ಆ ಪಶುವಿನ ಮೇಲೆ ಹೊರಟೋಗ್ತದೆ. ಆ ಪಶುವಿನ ಹೊರಟೋಗ್ತದೆ. ಒಂದೊಳ್ಳೆ ಅಶುದ್ಧ ಒಂದೊಳ್ಳೆ ಇದ್ದಂದ್ರೆ ಇಟ್ ಟ್ರಾನ್ಸ್ಫರ್ಸ್ ಇವರ ಗಿಲ್. ನಿಂದೇನು ಗೊತ್ತಾ, ನಿನ್ನ ಅಶುದ್ಧತನ ಅಂತಕ್ಕಂಥದ್ದು ಯಾರ ಮೇಲೆ ಹೋಗ್ತದೆ ಗೊತ್ತಾ, ಮತ್ತವ್ರ ಮೇಲೆ ಹೊರಟೋಗ್ತದೆ. ಸೊ ಅವನಿಗೆ ಆಶೀರ್ವಾದ ಬರಬೇಕಲ್ಲ. ನೀನು ಪಾಪ ಒಂದೊಳ್ಳೆ ಪರಿಹಾರ ಆಗಿದ್ದಿಲ್ಲ, ನೀನು ಒಂದೊಳ್ಳೆ ದೋಷನೇ ಪರಿಹಾರ ಆಗಿದ್ದಿಲ್ಲ, ಮತ್ತೊಬ್ಬರ ಮೇಲೆ ಕೈ ಎತ್ತಿದಾಗ ಏನು ಗೊತ್ತಂದ್ರೆ ಅವನೇನಂತಂದ ಮತ್ತು ಮಹಾಪಾಪಿನೇ ಆಗ್ತಾನೆ. ಕೈ ಎತ್ತುವಂಥ ಕೈಗಳು ಶುದ್ಧವಾದಂಥ ಕೈಗಳಿರಬೇಕೆಂಬಂಥ ಉದ್ದೇಶ ಇದೆ. ಇವು ಕ್ರಿಸ್ತನ ಕೈಗಳಾಗಿರಬೇಕು. ನಾವು ಮತ್ತೊಬ್ಬರಿಗೆ ಆಶೀರ್ವಾದ ಮಾಡುವಾಗ ನಮ್ಮ ಕೈಗಳು ಆಶೀರ್ವಾದ ನಿಧಿಯಾಗಿರಬೇಕು. ನೀವು ಮತ್ತೊಬ್ಬರಿಗೆ ಕೈ ಎತ್ತುವಾಗ ಆಶೀರ್ವಾದ ಹೊರಟು ಹೋಗಬೇಕು. ಆ ಆಶೀರ್ವಾದ ಯಾವಾಗ ಹೋಗ್ತದೆ ಗೊತ್ತಾ, ಮೊದಲು ನಾ ಶುದ್ಧ ಆದಾಗ, ನನ್ನ ಜೀವನ ಸರಿಪಡಿಸ್ಕೊಂಡಾಗ, ಮತ್ತೊಬ್ಬರಿಗೆ ನನ್ನ ಜೀವನ ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ. ನಾನು ನಾಶ ಆಗಿಬಿಡ್ತೇನೆ, ಮತ್ತೊಬ್ಬರು ನಾಶ ಆಗಿ ಹೋಗ್ತಾರೆ. ಸರ್ವಾಂಗ ಹೋಮ ಮೊದಲು ನನಗಾಗಬೇಕು. ನನ್ನ ಎಲ್ಲ ಅಂಗಗಳನ್ನು ಗೊತ್ತಾ ಶುದ್ಧವಾಗಬೇಕು. ನಿಮ್ಮನ್ನು ನೀವು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಬೇಕು. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಗೊತ್ತಾ ದೇವರಿಗೆ ಒಪ್ಪಿಸ್ಕೊಟ್ಟಿರ್ಬೇಕು. ನೀವೇನು ಗೊತ್ತಾ, ನಿಮ್ಮ ಪಾಪ ಪರಿಹಾರಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನಲ್ಲಿ ಬಂದು ಆತನ ರಕ್ತದಿಂದ ನೀವು ಶುದ್ಧರಾಗಿದ್ದೀರಲ್ಲ, ಅಂದಮೇಲೆ ನನಗೆ ಗೊತ್ತಾ, ನೀವು ಯಾವಾಗ ಶುದ್ಧರಾಗಿದ್ದೀರಿ ಆವಾಗ ಮತ್ತೊಬ್ಬರಿಗೆ ಆಶೀರ್ವಾದ ಹೋಗ್ಲಿಕ್ಕೆ ಸಾಧ್ಯ ಅದ. ಇಲ್ಲಿ ಬಂದು ಗೊತ್ತಾ, ಇಟ್ ಟ್ರಾನ್ಸ್ಫರ್ಸ್ ಗಿಲ್ಟ್ ಫ್ರಮ್ ಸಿನ್ನರ್ಸ್ ಟು ಎ ಸ್ಯಾಕ್ರಿಫೈಸ್. ನೋಡಿ, ನಿಮ್ಮದು ಅಪರಾಧಗಳೆಲ್ಲ ಎಲ್ಲಿ ಹೋಗ್ತದೆ ಗೊತ್ತಾ, ಆ ಪಶುವಿನ ಮೇಲೆ ಹೋಗ್ತದೆ. ನೀವು ಮಾಡಿದಂಥ ಅಪರಾಧಗಳೆಲ್ಲ ಗೊತ್ತಾ, ಅಶುದ್ಧ ಆಗಿದ್ದೀರಿ, ನೀವು ಶುದ್ಧನೇ ಇದ್ದಿಲ್ಲ ಅಂತ ಎಲ್ಲಿ ಹೋಗ್ತದೆ, ಟ್ರಾನ್ಸ್ಫರ್ ಆಗಿ ಹೋಗ್ತದೆ. ನಿಮ್ಮ ಪಾಪಗಳೆಲ್ಲ ಎಲ್ಲಿ ಹೋಗ್ತದೆ, ಅವ್ರ ಮೇಲೆ ಹುಟ್ಟೋಗ್ತದೆ. ನೀವು ಕೈ ಎತ್ತುವಾಗ ನಿಮ್ಮ ಕರಗಳು ಬಹಳ ಶುದ್ಧವಾಗಿರಬೇಕು ಎಂಬುದಾಗಿ, ಸರ್ವಾಂಗ ಹೋಮವಾಗಿರಬೇಕು ನಿಮ್ಮ ಕೈಗಳು, ನಿಮ್ಮ ಶರೀರ ಎಲ್ಲ. ದೇವನಾಮ ಸ್ತೋತ್ರ ಉಂಟಾಗಿ. ಹಾಗೇನು ಗೊತ್ತಾದ್ರೆ ಆವತ್ತಿನ ದಿವಸ ಈ ಯಜ್ಞ ಹೋಮಗಳು ಮಾಡ್ತಿದ್ರು. ಈಗ ಎರಡನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಎರಡನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23-24ರಲ್ಲಿ ಇಲ್ಲಿ ಈ ರೀತಿಯಿಂದ ಬರೆಯಲ್ಪಟ್ಟಿದೆ. ಎರಡನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23-24. ಕಡೆಯಲ್ಲಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ತಂದ ಹೋತಗಳನ್ನು ಅರಸನ ಮುಂದೆಯೂ ಸಮೂಹದವರ ಮುಂದೆಯೂ ನಿಲ್ಲಿಸಿದರು. ಅವರು ಅವುಗಳ ಮೇಲೆ ತಮ್ಮ ಕೈಗಳನ್ನಿಟ್ಟ ನಂತರ ಯಾಜಕರು ಅವುಗಳನ್ನು ವಧಿಸಿ ಅವುಗಳ ರಕ್ತವನ್ನು ಸಮಸ್ತ ಇಸ್ರಾಯೇಲರ ದೋಷ ಪರಿಹಾರಕ್ಕಾಗಿ
ಯಜ್ಞವೇದಿಯ ಮೇಲೆ ಸುರಿಸಿದರು. ಆ ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ಎಲ್ಲ ಇಸ್ರಾಯೇಲರಿಗೋಸ್ಕರ ಆಗಬೇಕೆಂದು ಅರಸನು ಆಜ್ಞಾಪಿಸಿದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟದು. ನೋಡಿ, ಇಲ್ಲಿ ಏನಂತ ಬರೆಯಲ್ಪಟ್ಟದು ಗೊತ್ತಾ? ಇಲ್ಲಿ ದೇವಾಲಯ ಶುದ್ಧೀಕರಣ ಮಾಡುವಂಥ ಸಂದರ್ಭದಲ್ಲಿ ಸಹ ಅಲ್ಲಿ ಹೇಳ್ತಾರೆ ಗೊತ್ತಾ, ಇಸ್ರಾಯೇಲರು ಎಲ್ಲ ಸರ್ವ ಸಮೂಹದವರು ಏನು ಮಾಡಬೇಕು ಗೊತ್ತಾ? ದೋಷ ಪರಿಹಾರಕ್ಕಾಗಿ ಏನು ಗೊತ್ತಾ, ಹೋತ ಮರಿಯನ್ನು ತರಬೇಕು. ಎಲ್ಲ ಸಮೂಹದವರು ಅದರ ಮೇಲೆ ಕೈಗಳನ್ನಿಡಬೇಕು. ಕೈಗಳನ್ನಿಟ್ಟಿದ ಮೇಲೆ ನಿಮ್ಮ ಎಲ್ಲ ಪಾಪ ಅಪರಾಧಗಳೆಲ್ಲ ಆ ಪಶುವಿನಲ್ಲಿ ಹೊರಟೋಗ್ತದೆ. ಆಗ ಯಾಜಕನು ಅದನ್ನು ವಧಿಸಿ ಅವರ ದೋಷ ಪರಿಹಾರಕ್ಕಾಗಿ ಯಜ್ಞವೇದಿಯ ಮೇಲೇನು ಗೊತ್ತಂದ್ರೆ ಆ ರಕ್ತವನ್ನು ಸುರಿಸಿ ಅವರ ಮೇಲೆ ಚಿಂಪಡಿಸಿದಾಗ ಅವರು ಶುದ್ಧರಾಗ್ತಾರೆ. ಅಂದರೆ ಏನು ಗೊತ್ತಾ, ನಮ್ಮ ದೋಷ ಪರಿಹಾರ ಆಗಬೇಕಾಗಿದೆ. ಇಸ್ರಾಯೇಲ್ ದೋಷ ಪರಿಹಾರ, ಇವತ್ತು ದಿವಸ ನಮ್ಮ ಎಲ್ಲ ದೋಷ ಪರಿಹಾರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅವತ್ತು ದಿವಸ ಯಜ್ಞದ ಪಶುವಾಗಿ ಆ ಒಂದು ಶಿಲುಬೆಯ ಮೇಲೆ ತನ್ನನ್ನು ತಾನು ಸಂಪೂರ್ಣವಾಗಿ ನಮಗೋಸ್ಕರ ಒಪ್ಪಿಸಿಕೊಟ್ಟು, ಕೈಗಳು ಕಾಲುಗಳು ಆತನ ಶರೀರ ಎಲ್ಲ ಗಾಯಗಳು ಪಂಚ ಗಾಯಗಳಿಂದ ತುಂಬಿ ಹೋಗಿ ಆ ಕೈಗಳಿಂದ ಬರ್ತಕ್ಕಂಥದ್ದೆಲ್ಲ ಆಶೀರ್ವಾದ. ಅದು ಆವಾಗ ಆಶೀರ್ವಾದ. ಒಂದು ವೇಳೆ ಶುದ್ಧರಿಲ್ಲದೆ ಒಂದು ವೇಳೆ ನಾವು ಮಾಡಿರೋದಾದ್ರೆ ಆಶೀರ್ವಾದ ಮತ್ತೊಬ್ಬರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಇವತ್ತು ದಿವಸ ತಿಳಿಸಿ ಹೇಳ್ತಾ ಇದ್ದಾನೆ. ಮತ್ತು ಇನ್ನೊಂದೇನು ಗೊತ್ತಂದ್ರೆ, ಇಲ್ಲಿ ಅರಣ್ಯಕಾಂಡ 27-23 ಬರೆಯಲ್ಪಟ್ಟಿದೆ. ಯೆಹೋಶುವನಿಗೆ ಮೋಶೆ ಅಧಿಕಾರ ಕೊಡುವಂಥ ಸಂದರ್ಭದಲ್ಲಿ ಅರಣ್ಯಕಾಂಡ 27ನೇ ಅಧ್ಯಾಯ 23ನೇ ವಚನದಲ್ಲಿ ಬರೆಯಲ್ಪಟ್ಟದು. 27-23 ಬರೆಯಲ್ಪಟ್ಟದು. ಯಾವಾಗ ಮೋಶೆ ಏನು ಗೊತ್ತಾ, ತಾನು ಈ ಲೋಕ ಬಿಟ್ಟು ಹೋಗುವಂಥ ಸಮಯ ಬಂದಾಗ ದೇವರು ಹೇಳ್ತಾನೆ, ಮೋಶೆ ನೀ ಏನು ಗೊತ್ತಂದ್ರೆ ನಿನ್ನ ಅಧಿಕಾರವನ್ನು ಯಾರಿಗೆ ಕೊಡು ಗೊತ್ತಾ? ಯೆಹೋಶುವನಿಗೆ ಏನು ಗೊತ್ತಾ ಕೊಟ್ಟುಬಿಡು, ಟ್ರಾನ್ಸ್ಫರ್ ಮಾಡು. ನಿನ್ನಲ್ಲಿರ್ತಕ್ಕಂಥ ನಿನ್ನ ಬಲವನ್ನು, ನಿನಗೆ ಶಕ್ತಿಯನ್ನು, ನಿನಗೆ ಕೊಟ್ಟಿರ್ತಕ್ಕಂಥ ನಿನ್ನ ಬಲವನ್ನು ಯಾರಿಗೆ ಕೊಡು ಗೊತ್ತಾ? ಯೆಹೋಶುವನಿಗೆ ಕೊಡು ಅಂದಾಗ, ಆಗ ಯೆಹೋಶುವನನ್ನು ಕರೆದುಕೊಂಡು ಬಂದು ನಿಂದ್ರಿಸಿ, ಯೆಹೋಶುವನಿಗೆ ಹೇಳ್ತಾನೆ ಗೊತ್ತಂದ್ರೆ ಇಲ್ಲಿಗೆ 22-23 ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆಯು ಯೆಹೋಶುವನನ್ನು ಮಹಾಯಾಜಕನಾದ ಎಲ್ಲಾಜಾರನ ಮತ್ತು ಸರ್ವ ಸಮೂಹದವರ ಮುಂದೆ ನಿಲ್ಲಿಸಿ ಅವನ ಮೇಲೆ ಕೈಯಿಟ್ಟು ಅಧಿಕಾರ ಕೊಟ್ಟನು. ಕೈಗಳನ್ನಿಟ್ಟು ಯೆಹೋಶುವನ ಮೇಲೆ ಮೋಶೆ ಕೈಗಳನ್ನಿಟ್ಟಿದ ಮೇಲೆ ಅವನು ಪವಿತ್ರಾತ್ಮ ದಾನ ಹೊಂದಿದ. ಹಲ್ಲೆಲೂಯ. ಅಧಿಕಾರ ಟ್ರಾನ್ಸ್ಫರ್ಮ್ ಆಗಬೇಕಾದ್ರೆ, ಆಶೀರ್ವಾದ ಅವ್ರಂಗೇನು ಗೊತ್ತಾ ಸಾಗಬೇಕಾದ್ರೆ, ಆಶೀರ್ವಾದ ಅವ್ರ ಮೇಲೆ ಹೋಗಬೇಕಾದ್ರೆ ಮೋಶೆ ತನ್ನ ಕೈಗಳನ್ನು ಅವರ ಮೇಲೆ ಎತ್ತಿದಾಗ ಆಗ ಮೋಶೆಯಲ್ಲಿರ್ತಕ್ಕಂಥ ಎಲ್ಲ ಆಶೀರ್ವಾದ ಯಾರ ಮೇಲೆ ಬಂತು ಗೊತ್ತಾ? ಯೆಹೋಶುವನ ಮೇಲೆ ಬಂತು. ಕರ್ತನಲ್ಲಿ ಪ್ರಿಯರೇ, ಕೈಗಳನ್ನಿಟ್ಟು ಅಪೊಸ್ತಲರು ಪ್ರಾರ್ಥನೆ ಮಾಡಿ ಕೈಗಳನ್ನು ಅವರ ಮೇಲೆ ಇಟ್ಟಾಗ ಅವರೆಲ್ಲರೂ ಪವಿತ್ರಾತ್ಮ ದಾನ ಹೊಂದಿದರು ಎಂಬುದಾಗಿ ನಾವು ನೋಡ್ತೇವೆ ಗೊತ್ತಾ? ಅಪೊಸ್ತಲ ಕೃತ್ಯಗಳು 6:6 ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. 6ನೇ ಅಧ್ಯಾಯ 6ನೇ ವಚನದಲ್ಲಿ ಆವತ್ತಿನ ದಿವಸ ಎಲ್ಲ ಕ್ರೈಸ್ತರ ಮಕ್ಕಳು, ಕ್ರೈಸ್ತ ಸಭಿಕರು ಒಂದೇ ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕುಳಿತು ಆರಾಧನೆ ಮಾಡಿ ಅವರಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಯನ್ನು, ಚಿರ ಆಸ್ತಿಯನ್ನೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಸಿ ಎಲ್ಲರೂ ಬಹಳ ಪ್ರೀತಿಯಿಂದ ಅನುಭವಿಸ್ತಾ ಇದ್ದಾಗ ಅಲ್ಲೇನು ಸ್ವಲ್ಪ ವ್ಯತ್ಯಾಸ ಬಂತು. ಆ ವ್ಯತ್ಯಾಸದಲ್ಲಿ ಗೊತ್ತಾ ಗ್ರೀಕರು, ಆಮೇಲೆ ಗೊತ್ತು ರೋಮಾಯನವರು, ಇವರೆಲ್ಲರೂ ಕೂಡಿ ಅವತ್ತು ದಿವಸ ಆರಾಧನೆ ಮಾಡ್ತಾಯಿದ್ದರು. ಅಲ್ಲಿ ವ್ಯತ್ಯಾಸ ಬಂತು. ಆ ವ್ಯತ್ಯಾಸ ಏನು ಗೊತ್ತಾ? ನಮ್ಮ ವಿಧಿವೇರಿಗೆ ಏನು ಗೊತ್ತಾ? ನೀವು ಯಹೂದಿ ಕ್ರೈಸ್ತರು ಅವ್ರಿಗೆ ಸರಿಯಾಗಿ ಪರಾಮರಿಸ್ತಾ ಇಲ್ಲ ಎಂಬುದು ಗೊತ್ತಾಯಿತು ಪೇತ್ರನಿಗೆ. ಆಗ ಪೇತ್ರ ಹೇಳ್ತಾರೆ ಗೊತ್ತಾ, ನಿಮ್ಮಲ್ಲಿ ಯಾರಾದರೂ ಏನು ಗೊತ್ತಾ 7 ಜನ ಪವಿತ್ರಾತ್ಮ ಭರಿತರಾಗಿರುವುದಾದ್ರೆ ಅವರನ್ನು ತೆಗೆದುಕೊಂಡು ನನ್ನ ಬಳಿಗೆ ಬನ್ನಿರಿ, ಅವರನ್ನು ನಾನೇನು ಮಾಡ್ತೇನೆ ಗೊತ್ತಾ ಅಂತಂದ್ರೆ ಈ ಒಂದು ಧರ್ಮ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ಅವರಿಗೆ ನಾನು ಅಧಿಕಾರ ಕೊಡ್ತೇನೆ, ಈ ಒಂದು ಆಶೀರ್ವಾದ ಅವರಿಗೆ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದಾಗ 7 ಜನರನ್ನು ಕರೆದುಕೊಂಡು ಬಂದು ಪೇತ್ರ ಶಿಷ್ಯರ ಮುಂದೆ ತಂದು ನಿಲ್ಲಿಸಿದರು. ಇಲ್ಲಿ ನಾವು ನೋಡ್ತೀವಿ 6 ವಚನದಲ್ಲಿ ಬರುತ್ತೆ, ಅಪೋಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು. ಹಲ್ಲೆಲೂಯ.
ಯಾವಾಗ ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಟ್ಟಾಗ ಆ ಕೈ ಯಾರ್ದಿತ್ತು? ಕ್ರಿಸ್ತನ ಕೈ ಇತ್ತು. ಅವತ್ತಿನ ದಿವಸ ಮೋಶೆ ಅವ್ರ ಮೇಲೆ ಕೈ ಇಟ್ಟಾಗ ಕೈ ಯಾರ್ದಿತ್ತು? ಅದು ಕ್ರಿಸ್ತನ ಕೈ ಇತ್ತು. ಅವತ್ತಿನ ದಿವಸ ಕೈ ಎತ್ತುವಾಗ, ಮೋಶೆ ಆಕಾಶದ ಕಡೆಗೆ ಕೈ ಎತ್ತುವಾಗ ಆತನ ಕೈಯಲ್ಲಿರ್ತಕ್ಕಂಥ ಕೋಲು, ಆತನ ಕೈ ಏನಾಗಿತ್ತು ಗೊತ್ತಾ? ಅದು ಕ್ರಿಸ್ತನ ಕೈಯಾಗಿತ್ತು. ಅದು ಗಾಯದಿಂದ ಜಜ್ಜಲ್ಪಟ್ಟಂಥ ಕೈಯಾಗಿತ್ತು. ಅದು ಆಶೀರ್ವಾದದ ಕೈಯಾಗಿತ್ತು. ಈ ಆಶೀರ್ವಾದ ಅಂತಕ್ಕಂಥ ಯಾರು ಬರ್ತದೆ ಗೊತ್ತಾ? ಆ ಕ್ರಿಸ್ತನ ಕೈಲಿಂದ ಮಾತ್ರ ಆಶೀರ್ವಾದ ಬರ್ತದೆ ಎಂಬುದಾಗಿ. ಅದು ತನ್ನ ಮಕ್ಕಳಿಗೆ ಅಧಿಕಾರ ಕೊಟ್ಟಿದ್ದಾನೆ. ಹ್ಯಾಂಗೆ ಗೊತ್ತಾ? ಆ ಅಧಿಕಾರ ಪವಿತ್ರಾತ್ಮ ನಮ್ಮ ಮೇಲೆ ಸುರಿಸಲು ಆ ಅಧಿಕಾರ ನಮ್ಮ ಮೇಲೆ ಬಂದಿದೆ. ನಾವು ಶುದ್ಧರಾಗಿ ಆ ಆಶೀರ್ವಾದ ಹೊಂದಿಕೊಂಡು ಮತ್ತೊಬ್ಬರಿಗೆ ಕೈ ಎತ್ತುವಾಗ ಏನು ಗೊತ್ತಾ? ಅವರಿಗೆ ಆಶೀರ್ವಾದ ಹೋಗಲಿಕ್ಕೆ ಸಾಧ್ಯ. ಒಂದು ವೇಳೆ ನನಗೆ ಪವಿತ್ರಾತ್ಮ ಬಂದಿಲ್ಲ ಕೈ ಎತ್ತುವಾಗ, ಅವರಿಗೆ ಆಶೀರ್ವಾದ ಹೋಗೋದು ಬಹಳ ಕಷ್ಟ ಇದೆ. ನೋಡೋಣ. ಮತ್ತು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವನಾಮ ಸ್ತೋತ್ರ ಉಂಟಾಗಲಿ. 13ನೇ ಅಧ್ಯಾಯ 3ನೇ ವಚನದಲ್ಲಿ 13ರಿಂದ ನಾವು ನೋಡ್ತೇವೆ ಗೊತ್ತಾ? ಅವತ್ತಿನ ದಿವಸ ಪೌಲನು ಮೊದಲನೆಯ ಪ್ರಯಾಣ ಆತನು ಸುವಾರ್ತೆ ಸಾರುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆತನು ಏನು ಮಾಡಿದ್ದಾನೆ ಗೊತ್ತಂತಂದ್ರೆ, ಅಲ್ಲಿ ಆ ಒಂದು ಸಭೆಯಲ್ಲಿ ಏನಿದ್ರು ಗೊತ್ತಂದ್ರೆ, ಅಂತಿಯೋಕ ಒಂದು ದೊಡ್ಡ ಸಭೆ. ಅವತ್ತಿನ ದಿವಸ ಮೊದಲನೇ ಸಭೆ, ಕ್ರೈಸ್ತರು ಅಂತ ಹೆಸರು ಬಂದಿರತಕ್ಕಂಥ ಸಭೆ ಯಾವುದು? ಅಂತಿಯೋಕ್ಯದಲ್ಲಿಯೇ. ಅಲ್ಲಿ ಯಾರಿದ್ರು ಗೊತ್ತಾ? ಅಲ್ಲೆಲ್ಲ 120 ಜನ. ಆಮೇಲೆ ಎಲ್ಲ ಗೊತ್ತಂದ್ರೆ ಶಿಷ್ಯಮಂಡಲಿಯವರು ಅಲ್ಲಿ ಇದ್ದರು ಅಂತಿಯೋಕದಲ್ಲಿ. ಅಲ್ಲಿ ಪ್ರವಾದಿಗಳಿದ್ದರು, ಬೋಧಕರು ಇದ್ದರು. ಅವರು ಯಾರು ಗೊತ್ತಾರೆ? ಬಾರ್ನಬ, ನೀಗನೆಂಬ ಸೀಮಿಯೋನ, ಕುರೇನದ ಲೂಕ್ಯ, ಉಪರಾಜನಾದ ಹೆರೋದನ ತಮ್ಮನಾದ ಮೆನಹೇನ, ಸೌಲ ಇವರು ಇದ್ದರು. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮ ಅವ್ರಿಗೆ ಹೇಳ್ತಾ ಇದ್ದಾನೆ ನನಗೆ ಗೊತ್ತಂದ್ರೆ, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ನಾನು ಯಾವ ಕಾರ್ಯಕ್ಕಾಗಿ ನಾನು ಪೌಲನನ್ನು ಆರಿಸಿಕೊಂಡಿದ್ದೇನೋ, ಬಾರ್ನಬನನ್ನು ಆರಿಸಿಕೊಂಡಿದ್ದೇನೋ, ಈಗ ನಿಮ್ಮ ಮಧ್ಯದಿಂದ ಅವರನ್ನು ಪ್ರತ್ಯೇಕ ಮಾಡಿರಿ ಎಂಬುದಾಗಿ, ನನ್ನ ಸ್ವಾರ್ಥಿಗೋಸ್ಕರವಾಗಿ ಅವರನ್ನು ಪ್ರತ್ಯೇಕ ಮಾಡಿ ಕಳಿಸ್ಕೊಡ್ರಿ ಎಂಬುದಾಗಿ ಹೇಳಿದರು. ಆಗ ಅವರೆಲ್ಲರೂ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ, ಅಂದರೆ ಬಾರ್ನಬ ಮತ್ತು ಸೌಲರ ಮೇಲೆ ತಮ್ಮ ಕೈಗಳನ್ನಿಟ್ಟು ಹಸ್ತಾರ್ಪಣೆ ಮಾಡಿ ಅವರನ್ನು ಆಶೀರ್ವಾದ ಮಾಡಿ ಕಳಿಸಿದರು. ಹಾಲೆಲೂಯಾ. ಟ್ರಾನ್ಸ್ಫಾರ್ಮ್, ಹೋಲಿ ಸ್ಪಿರಿಟ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆಶೀರ್ವಾದ ಟ್ರಾನ್ಸ್ಫರ್ ಆಗುತ್ತದೆ. ಅಲ್ಲಿರ್ತಕ್ಕಂಥ ಪ್ರವಾದಿಗಳು, ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಪ್ರಾರ್ಥನೆ ಮಾಡಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿ ಪೌಲ ಮತ್ತು ಬಾರ್ನಬರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಿ ಅವರನ್ನು ಪ್ರತ್ಯೇಕಿಸಿದರು. ಬಲ ಹೊಂದಿದವರು ಅವರಿಬ್ಬರು. ಆವಾಗೇನು ಗೊತ್ತಾರೆ? ಸ್ವಾರ್ಥ ಸೇವೆಗೋಸ್ಕರವಾಗಿ ಅವರು ಮೊದಲನೇ ಪ್ರಯಾಣ ಮಾಡುವುದಕ್ಕೆ ಅವರು ಪ್ರಾರಂಭ ಮಾಡಿದರು ಎಂಬುದಾಗಿ. ಟ್ರಾನ್ಸ್ಫಾರ್ಮ್ ಆಗ್ಲತ್ತದ. ಎಲ್ಲಿ ಗೊತ್ತಾ? ಆಶೀರ್ವಾದ ಅಂತಕ್ಕಂಥ ಎಲ್ಲಿಂದ ಹೊಂಟದ? ಅವರ ಕೈಗಳು ಅವರ ಮೇಲೆ ಇಟ್ಟಾಗ. ಆ ಕೈಗಳು ಯಾರು? ಕ್ರಿಸ್ತನ ಕೈಗಳು. ನಾವು ಯಾರ್ದಾರ ಮೇಲೆ ಕೈ ಇಡುವಾಗ ಕೈ ನಮ್ಮವಲ್ಲ, ಅದು ಯಾರ್ದು ಗೊತ್ತಾ? ಕ್ರಿಸ್ತನ ಕೈಗಳು. ನಮ್ಮ ಕೈಗಳು ಹೇಗಿರಬೇಕು? ಶುದ್ಧವಾದ ಕೈಗಳಿರು. ಈ ಕೈಯಿಂದ ಏನೇನು ಮಾಡ್ತಾಯಿದ್ದೆ? ಈ ಕೈ ಎಂಥ ಕೆಲಸ ಮಾಡ್ತಾಯಿದೆ ಇವತ್ತು ದಿವಸ? ಇದಕ್ಕೇನಾದರೂ ಮಳೆ ಹೊಡೆಯಲ್ಪಟ್ಟದ? ಅದಕ್ಕೇನು ಗೊತ್ತಾ? ಸ್ವಾಮಿ ಹೇಳಿದಾರ, ನಿಮಗಲ್ಲಿ ಯಾವನಿಗಾದರೂ ನೀವು ಪಾಪದಲ್ಲಿರುವುದಾದ್ರೆ, ನಾವು ಲೂಕ 18:18 ಬರೆಯಲ್ಪಟ್ಟ ಹಾಗೆ ಗೊತ್ತಾ? ಇಲ್ಲಿ ಹೇಳಿದ್ದಾರೆ ಸ್ವಾಮಿ ಅವತ್ತಿನ ದಿವಸ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟದ. 18:18 ಬರೆಯಲ್ಪಟ್ಟದ. ಏನಂತಾರೆ ಗೊತ್ತಾ? ಅಂದ್ರೆ ಮತ್ತಾಯ 18:18 ಬರೆಯಲ್ಪಟ್ಟದ. ಏನಂತ ಬರೆಯಲ್ಪಟ್ಟದ ಗೊತ್ತಾ? ಭೂಲೋಕದಲ್ಲಿ ನೀವೇನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವೇನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂಬುದಾಗಿ ನಿಮಗೆ ಹೇಳುತ್ತೇನೆ. ನೀವಿಲ್ಲಿ ಏನೇನು ಕಟ್ತೀರಿ ಈ ಕೈಲಿಂದ. ಮತ್ತು ಹೇಳಿದನು ಸ್ವಾಮಿ, ನಿಮ್ಮ 2 ಕೈಗಳು, ನಿಮ್ಮ ಕೈ ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕೈ ಉಳ್ಳವನಾಗಿ ನರಕದಲ್ಲಿ ಸೇರುವುದಕ್ಕಿಂತ ಒಂದೇ ಕೈ ಉಳ್ಳವನಾಗಿ ಪರಲೋಕ ಸೇರು. ಅದಕ್ಕೆ ನೀನು ನಡೆಯುವಾಗ ನಿನ್ನ ಕಾಲುಗಳು ಶುದ್ಧ ಆಗಿರಬೇಕು, ನಿನ್ನ ಕೈಗಳು ಶುದ್ಧ ಆಗಿರಬೇಕು. 2 ಕೈ ಇಟ್ಕೊಂಡು ಪಾಪ ಮಾಡುವುದಾದರೆ, 2 ಕೈಗಳು ಇಟ್ಕೊಂಡಿರು ಗೊತ್ತಾ ನಿನ್ನ ಆಶೀರ್ವಾದ ಮಾಡುವುದಾದರೆ, ನಿನ್ನ ಪಾಪ ಏನಾಯ್ತು ಗೊತ್ತಾ? ಅದು ಕಡ್ದಾಕ್ಬಿಡು. ಆ ಕೈ ಕಡ್ದಾಕ್ಬಿಡು. ಯಾವ ಕೈ ಪಾಪಗಳು ನಡೆಸ್ತದ ಅದು ನೀನು ತೆಗೆದಾಕ್ಬಿಡು. ಆವಾಗ ಅದಕ್ಕೆ ಆಶೀರ್ವಾದ ಬರ್ತದಿಲ್ಲ, ಆಶೀರ್ವಾದ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ
ಬರೆಯಲ್ಪಟ್ಟದ. ಅದಕ್ಕಾಗಿ ಏನು ಗೊತ್ತಾ ಕರ್ತನಲ್ಲಿ ಪ್ರಿಯರೇ, ಯಾರಿಗಾದರೂ ಗೊತ್ತಾ ಆರ್ಡಿನಿಂಗ್ ಆರ್ ಏನು ಗೊತ್ತಾ ಕಮಿಷನಿಂಗ್ ನಾವು ಯಾರಿಗಾದ್ರು ಮಾಡ್ತಾಯಿದ್ದೀವಿ ಅಂತಂದಾಗ ಏನು ಗೊತ್ತಂದ್ರೆ ನಮ್ಮ ಕೈಗಳೇನು ಗೊತ್ತಾ ಕ್ರಿಸ್ತನ ಮಳೆ ಹೊಡೆದಿರ್ತಕ್ಕಂಥ ಕೈಗಳಾಗಿರಬೇಕು. ಅವು ಆಶೀರ್ವಾದದ ಕೈಗಳು ಇಲ್ಲದ್ರೆ ಇಲ್ಲ. ನಾವು ನೋಡ್ತೀವಿ ಗೊತ್ತಂದ್ರೆ ಪವಿತ್ರಾತ್ಮನ ಈ ವರಗಳು ನಾವು ಹೊಂದಿಕೊಳ್ಳಬೇಕಾದ್ರೆ ಗೊತ್ತಾ ಪವಿತ್ರಾತ್ಮನ ವರ ಇಲ್ಲದೆ ನಾವೇನು ಗೊತ್ತಂದ್ರೆ ಇಲ್ಲಿ ತಿರುಗಲಿಕ್ಕೆ ಸಾಧ್ಯ ಇಲ್ಲ. ಆ ಅಪೊಸ್ತಲರ ಕೃತ್ಯ 8ನೇ ಸಂಧಿ ಇಲ್ಲಿ 17ನೇ ವಚನದಲ್ಲಿ ಸಹ ಬರೆಯಲ್ಪಟ್ಟಿದೆ. ಕೈಗಳನ್ನೆತ್ತುವುದರ ಮೂಲಕವಾಗಿ 8:17 ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ನಾವು ನೋಡ್ತೀವಿ ಗೊತ್ತಾ ಫಿಲಿಪ್ಪನು ಸಾಮರ್ಯ ಪಟ್ಟಣದಲ್ಲಿ ಹೋಗಿ ಸುವಾರ್ತೆ ಸಾರಿದ, ಅಲ್ಲಿ ಸಭೆ ಸ್ಥಾಪನೆ ಮಾಡಿದ, ಅವರೆಲ್ಲರನ್ನು ನಡೆಸಿದ. ಇಲ್ಲಿ ಈ ಸಾಮರ್ಯದವರು ಈ ಫಿಲಿಸ್ಟಿಯಲ್ಲಿರ್ತಕ್ಕಂಥ ಸಾಮರ್ಯರು ಎಲ್ಲರನ್ನು ಗೊತ್ತಂದ್ರೆ ದೇವ್ರ ಕಡೆ ತಿರುಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು. ಈ ಒಂದು ಫಿಲಿಪ್ಪನ ಮೂಲಕವಾಗಿ ಅವರು ತಿರುಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಯಿತು. ಆಗ ಅಲ್ಲಿನ ಗೊತ್ತಂದ್ರೆ ಪೇತ್ರ ಆಮೇಲೆ ಗೊತ್ತಾ ಯೋಹಾನರನ್ನು ಅಲ್ಲಿಗೆ ಕಳಿಸ್ಕೊಟ್ಟಿದ್ದರು ಸಭೆಯಿಂದ. ಇವರು ಅಲ್ಲಿ ಹೋಗಿ ಅವ್ರಿಗೆ ಕೇಳಿದರೆ ಗೊತ್ತಾ ನೀವು ನಂಬಿದಾಗ ಪವಿತ್ರಾತ್ಮ ಏನೋ ನಿಮ್ಮ ಮೇಲೆ ಬಂದಿದ್ದೇನಪ್ಪ ಅಂದ್ರೆ ಅವ್ರಿಗೆ ಪವಿತ್ರಾತ್ಮನೇನು ಬರಲಿಲ್ಲ. ಆವಾಗ ಅವರ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಿದಾಗ ಅವರು ಪವಿತ್ರಾತ್ಮ ದಾನವನ್ನು ಹೊಂದಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟೆ. ಅವರ ಕೈಗಳು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಡುವಾಗ ಆ ಕೈಗಳು ಯಾರವಾಗಿದ್ದು ಕ್ರಿಸ್ತನ ಕೈಗಳಾಗಿದ್ದು ಪವಿತ್ರಾತ್ಮ ಹೊಂದಿದರು ಎಂಬುದಾಗಿ, ಪವಿತ್ರಾತ್ಮ ಭರಿತರಾದರು ಎಂಬುದಾಗಿ. ಕೈ ಎತ್ತುವಾಗ ಪವಿತ್ರಾತ್ಮ ಭರಿತರಾಗಿರಬೇಕು. ಇದು 19:16 ಅಪೊಸ್ತಲರ ಕೃತ್ಯ 19ನೇ ಸಂಧಿ 6ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟದೆ. ಅಪೊಸ್ತಲರ ಕೃತ್ಯಗಳು 19ನೇ ಸಂಧಿ 6ನೇ ವಚನ. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮವರು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಈಗ ಇಲ್ಲಿ ಪೌಲ ಎಫೆಸ್ ಪಟ್ಟಣಕ್ಕೆ ಹೋಗಿದ್ದಾರೆ. ಎಫೆಸ್ ಪಟ್ಟಣಕ್ಕೆ ಹೋಗಿ ಅವ್ರಿಗೆ ಕೇಳ್ತಾ ಇದ್ದಾರೆ, ನೀವು ನಂಬಿದಾಗ ನಿಮ್ಮ ಮೇಲೇನಾದರೂ ಪವಿತ್ರಾತ್ಮವರ ಬಂದದೇನಪ್ಪ? ಪವಿತ್ರಾತ್ಮ ಅಂಬದೇ ನಮಗೆ ಗೊತ್ತಿಲ್ಲ ಎಂಬುದಾಗಿ ಎಫೆಸದವರು ಹೇಳ್ತಾ ಇದ್ದಾರೆ. ಪವಿತ್ರಾತ್ಮನ ಅಂತಕ್ಕಂಥದ್ದು ಬಂದಿವೆ. ಹಾಗಾದರೆ ಯಾವುದನ್ನು ನೋಡಿ ನೀವು ಕ್ರಿಸ್ತನ ನಂಬಿದ್ದೀರಿ ಎಂಬುದಾಗಿ ಹೇಳುವಾಗ ಅವ್ರು ಹೇಳ್ತಾರೆ ಗೊತ್ತಾ, ನಾವು ಯೋಹಾನನು ನಮಗೇನು ಗೊತ್ತಾ ಉಪದೇಶ ಮಾಡಿದ, ಅವನ ಬೋಧನೆ ಕೇಳೇನು ಗೊತ್ತಾ ನಾವೇನು ಗೊತ್ತಾ ದೀಕ್ಷಾ ಸ್ನಾನ ಮಾಡಿಸಿಕೊಂಡು, ಆದರೆ ಪವಿತ್ರಾತ್ಮನ ಇನ್ನೂ ಬಂದೇ ಇಲ್ಲ ಎಂಬುದಾಗಿ. ಆಗ ಪೌಲನವರ ಮೇಲೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ಅವ್ರ ಮೇಲೆ ಬಂದು ಇಳಿಯಿತು. ಆಗ ಪವಿತ್ರಾತ್ಮ ದಾನ ಹೊಂದಿದರು. ಕೈಗಳಿಂದ ಪವಿತ್ರಾತ್ಮ ದಾನ ಆಗಬೇಕು. ಕರ್ತನಲ್ಲಿ ಪ್ರಿಯರೇ, ಕೈಗಳಿಂದ ಆಶೀರ್ವಾದ ಹೋಗಬೇಕು, ಕೈಗಳಿಂದ ಸ್ವಸ್ಥ ಆಗಬೇಕು, ನಿಮ್ಮ ಕೈಗಳಿಂದ ಆರೋಗ್ಯ ಆಗಬೇಕು. ನೀವು ಕೈಗಳನ್ನೆತ್ತುವಾಗ ಶುಭ ಆಗಬೇಕು. ಮತ್ತೊಬ್ಬರಿಗೆ ನೀವು ಯಾರಾದರೂ ಮನೆಗೆ ಹೋಗೋದಾದ್ರೆ ಆ ಮನೆಗೆ ನೀವು ಶುಭವಾಗಲಿ ಅಂತ ಕೈ ಎತ್ತುವಾಗ ನಿಮ್ಮ ಆಶೀರ್ವಾದ ನಿಮ್ಮ ಕೈಗಳಿಂದ ಆ ಮನೆಗೆ ಉಂಟಾಗ್ತದೆ, ಆ ವ್ಯಕ್ತಿಗೆ ಉಂಟಾಗ್ತದೆ. ಅವನ ಮೇಲೆ ಆಶೀರ್ವಾದ ಬರ್ತದೆ, ಪವಿತ್ರಾತ್ಮ ಬರಬೇಕು. ಯಾವಾಗ ನಿನ್ನ ಕೈಗಳು ಕ್ರಿಸ್ತನ ಕೈಗಳಾಗಿರ್ತಾವೋ, ನಿನ್ನನ್ನು ಸಜೀವ ಯಜ್ಞಕ್ಕೆ ಅರ್ಪಿಸಿದೆಯೋ, ನಿನ್ನ ಕೈಗಳಿಗೆ ಗಾಯವಾಗಿದೆಯೋ, ಆವಾಗ ಮತ್ತೊಬ್ಬರಿಗೆ ಆಶೀರ್ವಾದ ಬರ್ಲಿಕ್ಕೆ ಸಾಧ್ಯ ಇದೆ. ಮತ್ತು ನಾವು ನೋಡ್ತೀವಿ ಗೊತ್ತಾ 1 ತಿಮೋತಿ 4:14 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1 ತಿಮೋತಿ 4ನೇ ಅಧ್ಯಾಯ 14ನೇ ವಚನದಲ್ಲಿ ದೇವನಾಮಸ್ತು 1 ತಿಮೋತಿ 4ನೇ ಸಂಧಿ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ. ಯಾರಿಗೆ ಹೇಳತ್ತಾನೆ ಗೊತ್ತಾ? ಇಲ್ಲಿ ತಿಮೋತಿಗೆ ಹೇಳ್ತಾ ಇದ್ದೇನೆ ಗೊತ್ತಾ, ನಿನ್ನಲ್ಲಿರ್ತಕ್ಕಂಥ ಈ ವರ ಅಲಕ್ಷ್ಯ ಮಾಡಬೇಡ. ನಾನು ಪ್ರವಾದಿಗಳು ಮತ್ತು ನಾನು ನಿನ್ನ ಮೇಲೆ ಕೈಗಳನ್ನಿಟ್ಟಾಗ ನಿನಗೆ ಪವಿತ್ರಾತ್ಮ ಸಿಕ್ಕಿದೆಯಲ್ಲ, ಅದು ವ್ಯರ್ಥ ಮಾಡಿಕೊಳ್ಳಬೇಡ. ಕರ್ತನಲ್ಲಿ ಪ್ರಿಯ, ಕೈಗಳನ್ನು ಎತ್ತುವಾಗ ಪವಿತ್ರಾತ್ಮ ದಾನ ಆಗಬೇಕು. ತಿಮೋತಿ ಮೇಲೆ
ಪೌಲನು ಕೈಗಳನ್ನಿಟ್ಟಾಗ ಪವಿತ್ರಾತ್ಮ ದಾನ ಆಯಿತು. ಇದೇನು ಗೊತ್ತಾ, 2 ತಿಮೋತಿ 1ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. 1:6, 2 ತಿಮೋತಿ 1:6. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿರುವ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಪೌಲ ಹೇಳ್ತಾನೆ ಗೊತ್ತಾ, ನಾನು ತಿಮೋತಿ ನಿನ್ನ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕವಾಗಿ ನಿನಗೆ ಪವಿತ್ರಾತ್ಮ ದಾನವಾಯಿತಲ್ಲ, ಇದನ್ನು ನೀ ಏನು ಮಾಡಬೇಕು ಗೊತ್ತಾ, ಹೊಂದಿಕೊಂಡಿದ ಮೇಲೆ ಮತ್ತೊಬ್ಬರ ಮೇಲೆ ನೀನು ನನ್ನ ಕೃಪೆಯನ್ನು ಪ್ರಜ್ವಲಿಸುವ ಹಾಗೆ, ನನ್ನ ಸುವಾರ್ತೆಯನ್ನು ಪ್ರಜ್ವಲಿಸುವ ಹಾಗೆ ಮತ್ತೊಬ್ಬರಿಗೆ ನೀನು ಪವಿತ್ರಾತ್ಮ ಭರಿತನಾಗಿ ಕೈಗಳನ್ನೆತ್ತಿ ಆಶೀರ್ವಾದ ಮಾಡಬೇಕು, ಈ ಸುವಾರ್ತೆಯನ್ನು ಸಾರಬೇಕು. ಇದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರ್ತಕ್ಕಂಥ ಈ ಆತ್ಮ, ಇದು ಹೇಡಿಯ ಆತ್ಮವಲ್ಲ, ಇದು ಜಯಿಸುವಂಥ ಆತ್ಮ, ಕೋಟೆ ಕೊತ್ತಲನ್ನು ಕೆಡವಿ ಹಾಕುವಂಥ ಆತ್ಮ, ಸಮುದ್ರವನ್ನು ಬೇರ್ಪಡಿಸುವಂಥ ಆತ್ಮ, ಇದು ಬಲಿಷ್ಠವಾದಂಥ ಆತ್ಮ ಅದ. ಇದು ನಿರರ್ಥಕ ಮಾಡಿಕೊಡಬೇಡ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಹಸ್ತಗಳು ಸರಿಯಾಗಿವೆಯಾ? ಇವತ್ತಿನ ದಿವಸ ನಾನು ಉಪದೇಶಕನಾಗಿ ನಿಮಗೆ ಹೇಳ್ತಾ ಇದ್ದೇನೆ, ನನ್ನ ಹಸ್ತಗಳು ನಿಮ್ಮ ಮೇಲೆ ಎತ್ತುವಾಗ ಆಶೀರ್ವಾದ ಬಂದದ, ಪವಿತ್ರಾತ್ಮೆಯಿಂದ ದಾನ ಸಿಕ್ಕದ. ಯಾರಾದರೂ ನಮ್ಮ ಮೇಲೆ ಕೈಗಳನ್ನಿಟ್ಟಾಗ ನಮಗೆ ಪವಿತ್ರಾತ್ಮ ಬಂದು ನಾವು ಪರವಶವಾಗಿದ್ದೇವ? ಪರಿಶುದ್ಧ ಆತ್ಮ ನಮ್ಮ ಮೇಲೆ ಏನಾರು ಬಂದಿದೆಯಾ? ಕೈಗಳನ್ನೆತ್ತುವುದರ ಮೂಲಕವಾಗಿ ಏನು ಗೊತ್ತಂದ್ರೆ ಆಶೀರ್ವಾದ ಬರಬೇಕಂದ್ರೆ ಗೊತ್ತಾ, ಪವಿತ್ರ ಆತ್ಮ ಬರಬೇಕು. ಈಗ ನಾವು ಕೈಗಳನ್ನೆತ್ತುವಾಗ ಏನು ಗೊತ್ತಾ, ಅನೇಕರು ಬಿದ್ದು ಹೋಗ್ಬೇಕು. ಕೈಗಳನ್ನೆತ್ತುವಾಗ ಅನೇಕರನ್ನು ಗೊತ್ತಾ ಆತ್ಮ ಬರಬೇಕು, ಅವ್ರಿಗೆ ಪರಿಶುದ್ಧಾತ್ಮ ನಮ್ಮ ಮೇಲೆ ಬರಬೇಕು. ಕ್ರಿಸ್ತನ ಕೈಗಳಿದ್ದರೆ ಮಾತ್ರ ಆತ್ಮ ಬರ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಕ್ರಿಸ್ತನ ಕೈಗಳು ಅಂದರೆ ಕ್ರಿಸ್ತನ ಶರೀರ ನಮ್ಮ ಶರೀರ ಆಗದೆ ಹೋದರೆ ಮತ್ತವರಿಗೆ ಆಶೀರ್ವಾದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗೊತ್ತಾ, ಇಟ್ ಟ್ರಾನ್ಸ್ಫರ್ಸ್ ಗಿಲ್ಟ್ ಫ್ರಮ್ ಸಿನ್ನರ್ಸ್ ಟು ಸ್ಯಾಕ್ರಿಫೈಸ್. ಒಂದು ವೇಳೆ ನಮ್ಮ ಮೇಲೆ ನನ್ನ ಕೈಗಳು ಮಳೆ ಹೊಡೆಯಲ್ಪಟ್ಟಿಲ್ಲ ಅಂತಂದಾಗ, ಕೈ ಎತ್ತಿದಾಗ ಆಶೀರ್ವಾದ ಎಲ್ಲಿ ಆ ಕೆಟ್ಟ ಆಶೀರ್ವಾದ ಎಲ್ಲಿ ಹೋಗ್ತದೆ ಗೊತ್ತಂದರೆ, ಪಾಪ ನನ್ನಲ್ಲಿರ್ತಕ್ಕಂಥ ಪಾಪ, ಅದು ದೋಷ ಮತ್ತೊಬ್ಬನ ಹೋಗ್ತದೆ ಆಶೀರ್ವಾದಕ್ಕೆ ಬದಲಾಗಿ. ಒಂದು ವೇಳೆ ನಾನೇನು ಗೊತ್ತಾ, ಶಿಲುಬೆಗೆ ಜಡಿಯಲ್ಪಟ್ಟವನಾಗಿದ್ದರು, ನನ್ನನ್ನು ನಾನು ಸಜೀವ ಯಜ್ಞವಾಗಿ ಕರ್ತನಿಗೆ ಒಪ್ಪಿಸಿ ಕೊಟ್ಟದ ಆಗಿದ್ದರೆ, ನಾನು ಕೈ ಎತ್ತುವಾಗ ಮತ್ತೊಬ್ಬರಿಗೆ ಆಶೀರ್ವಾದ ಬರ್ತದೆ. ಭಾಳ ಜಾಗೃತಿ. ಇವತ್ತು ದಿವಸ ಈ ವಾಕ್ಯ ಕೇಳುವಾಗ ನಾವೇನು ಗೊತ್ತಂದ್ರೆ ಭಾಳ ಜಾಗೃತಿಯಿಂದ ಮತ್ತೊಬ್ಬರಿಗೆ ಕೈ ಎತ್ತುವಾಗ ಆಶೀರ್ವಾದ ಹೋಗಬೇಕು. ಆಶೀರ್ವಾದ ಯಾವಾಗ ಹೋಗ್ತದೆ ಗೊತ್ತಾ, ಶುದ್ಧವಾದಂಥ ಹಸ್ತ, ಕ್ರಿಸ್ತನ ಹಸ್ತ ಆದಾಗ ಮಾತ್ರ ಮತ್ತೊಬ್ಬರಿಗೆ ಆಶೀರ್ವಾದ ಆಗ್ತದೆ. ಅನೇಕರು ಕೇಳ್ತಾರೆ, ಸರ್ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ. ಹೌದು, ಒಂದೊಂದು ಅಶುದ್ಧನಾಗಿ ಆತನ ತಲೆ ಮೇಲೆ ಕೈ ಇಟ್ಟಾಗ ಏನಾಗ್ತದೆ ಗೊತ್ತಾ, ಅವನಿಗೆ ಆಶೀರ್ವಾದ ಹೋಗಲ್ಲ, ಅವನಿಗೆ ಬಿಡುಗಡೆ ಆಗಲ್ಲ, ಸೈತಾನ ಬಿಟ್ಟು ಹೋಗಲ್ಲ, ಅವನಿಗೆ ಬಿಡುಗಡೆನೇ ಆಗಲ್ಲ. ನೀ ಎಷ್ಟು ಪ್ರಾರ್ಥನೆ ಮಾಡಿದ್ರು ಬಿಟ್ಟು ಹೋಗಲ್ಲ. ಯಾಕೆ ಗೊತ್ತಾ, ನಿನ್ನ ಹಸ್ತಗಳು ಶುದ್ಧಿಲ್ಲ, ನಿನ್ನ ಹೃದಯ ಶುದ್ಧಿಲ್ಲ, ನಿನ್ನ ಮನಸ್ಸು ಶುದ್ಧಿಲ್ಲ, ನಿನ್ನ ಕಾಲು, ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಕ್ರಿಯೆಗಳು ಕ್ರಿಸ್ತನ ಹಾಗೆ ಇಲ್ಲ, ನಿನ್ನ ಶಿಲುಬೆ ಆಗಿಲ್ಲ. ಅದಕ್ಕೋಸ್ಕರವಾಗಿ ಅವನಿಗೆ ಬಿಡುಗಡೆ ಆಗಲ್ಲ. ಅದರಲ್ಲಿ ಗೊತ್ತಾ, ಆಶೀರ್ವಾದ ಅವನಿಗೆ ಟ್ರಾನ್ಸ್ಫಾರ್ಮ್ ಆಗಲ್ಲ. ಅದಕ್ಕೆ ಬದಲಾಗಿ ಏನಾಗ್ತದೆ ಗೊತ್ತಂದ್ರೆ ಕರ್ಸ್ ಹೋಗ್ತದೆ. ಕೈ ಎತ್ತುವಾಗ ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ ನಿಮ್ಮೊಂದಿಗಿರಲಿ ಅಂತ ನಾನು ಕೈ ಎತ್ತಿದಾಗ, ನಾನು ಕೈಗಳು ಕ್ರಿಸ್ತನ ಕೈಗಳಾಗಿರುವುದಾದ್ರೆ ನಿಮಗೆ ಆಶೀರ್ವಾದ ಅದ, ನಿಮಗೆ ಸಮಾಧಾನ. ಒಂದು ವೇಳೆ ನಾನೇ ಶುದ್ಧಿಲ್ಲ, ಮತ್ತೊಬ್ಬಳು ಕೈ ಎತ್ತಿದಾಗ ಆಶೀರ್ವಾದ ಇಲ್ಲ. ಅದಕ್ಕೆ ಬದಲಾಗಿ ಏನಾಗ್ತದೆ ಗೊತ್ತಾ, ಅವನಲ್ಲಿರ್ತಕ್ಕಂಥ ಪಾಪ ಇವನ ಹತ್ರ ಬರ್ಲಿಕ್ಕೆ ಸಾಧ್ಯ. ನಿನ್ನಲ್ಲಿರ್ತಕ್ಕಂಥ ಕೆಟ್ಟತನ ಅವನ ಮೇಲೆ ಟ್ರಾನ್ಸ್ಫಾರ್ಮ್ ಆಗ್ತದೆ, ಅವನಲ್ಲಿರ್ತಕ್ಕಂಥ ಕೆಟ್ಟತನ ನಿನ್ನ ಮೇಲೆ ಬರ್ತದೆ. ಅವಾಗೇನು ಗೊತ್ತಂದ್ರೆ ನೀವಿಬ್ಬರ ಗತಿನ ಏನು ಹೇಳಿ. ಇದು ಬಹಳ ಜಾಗೃತಿಯಾಗಿರಬೇಕು. ಕೈ ಎತ್ತುವಾಗ, ಮತ್ತೊಬ್ಬರಿಗೆ ಕೈ ಎತ್ತುವಾಗ ನಮ್ಮ ಕೈಗಳು ಶುದ್ಧವಾಗಿರಬೇಕು, ನಿರ್ಮಲವಾದಂಥ ಮನಸ್ಸಿರಬೇಕು. ಕೈ ಎತ್ತಲತ್ತಿದೆ, ನನ್ನ ಮನಸ್ಸು ಏನು ಹೇಳ್ತಾ ಇದೆ, ಇವತ್ತು ದಿವಸ ನನ್ನ ಕಾಲು ಎಲ್ಲಿಗೆ ಹೋಗ್ತಾ ಇದೆ, ಕೈ ಎಲ್ಲಿಗೆ ಹೋಗ್ತಾ ಇದೆ, ಏನು ಮಾಡ್ತಿದ್ದೆ, ಕೈಲಿಂದ ಏನು ಕೆಲಸ ಮಾಡ್ತೀನಿ. ಒಂದು ವೇಳೆ ನಿನ್ನ ಪಾಪದಲ್ಲಿರುವುದಾದರೆ ಕೈ ಏನು ಮಾಡು ಗೊತ್ತಾ, ಶಿಲುಬೆಯ ಮಳೆ ಹೊಡೆಯಲ್ಪಡ್ಲಿದಕ್ಕೆ ಅವಾಗಿನ ಮತ್ತವರಿಗೆ ಆಶೀರ್ವಾದ ಬರ್ಲಿಕ್ಕೆ ಸಾಧ್ಯ. ದೇವ್ರ ಈ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.